ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ B.Sc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತಿನ ಎಪಿಸೋಡಲ್ಲಿ ಆಲ್ರೆಡಿ ನಿಮಗೆ 6 ಸೆಮ್ಮಲ್ಲಿ ಪೇಪರ್ 7ಅಲ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಪೇಪರ್ ಇದೆ. ಆ ಪೇಪರ್ ಮೇಲೆ ಎಲ್ಲ ಚಾಪ್ಟರ್ಸೂ ಏನಿದೆ ನಿಮಗೆ 40 ಅವರ್ಸ್ ಚಾಪ್ಟರ್ಸ್ ಇದೆ. ಎಲ್ಲ 40 ಅವರ್ಸ್ ಚಾಪ್ಟರ್ನು ಆಲ್ರೆಡಿ ವಿಡಿಯೋಸ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ ಅಂತ ಅದನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 2017, 2018 ಕ್ವಶನ್ ಪೇಪರ್ಸ್ನ ನಾನು 2 ಮಾರ್ಕ್ಸ್ ಕ್ವಶನ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು 4 ಮಾರ್ಕ್ಸ್ ಕ್ವಶನ್ನು 2017 ಅಪ್ಲೋಡ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಂಟೈರ್ ಪೇಪರ್ನ ನಾನು ಒಂದೇ ಎಪಿಸೋಡಲ್ಲಿ ಮಾಡೋದಾದರೆ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ಪಾರ್ಟ್ ಎನ ಬೇರೆ, ಪಾರ್ಟ್ ಬಿನ ಬೇರೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಪಾರ್ಟ್ ಬಿ ಮಾಡ್ತಾ ಇದ್ದೀನಿ. ಸೊ ನಿಮಗೆ 6 ಸೆಮ್ಮಲ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಪೇಪರ್ 7 ಇದನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೀವು ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ನೀವು ನೋಡ್ಕೋಬೇಕಾಗತ್ತೆ ಯಾವ ಥರ ಕ್ವಶನ್ ಪೇಪರ್ ಇದೆ ಅಂತ. ಸೊ ನಾನು ಇವತ್ತು ಮಾಡ್ತಾ ಇರೋಂಥದ್ದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ದಿಸ್ ದ ಲಾಸ್ಟ್ ಪ್ಯೂರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಇದಾದಮೇಲೆ ನೆಕ್ಸ್ಟ್ ಬ್ಯಾಚರ್ಗೆಲ್ಲ ಏನಾಗ್ತಾ ಇದೆ ಅಂದರೆ 3 ಭಾಗ ಆಗಿದೆ. ಸೊ ದಿಸ್ ಇಸ್ ದ ಓನ್ಲಿ ಇಯರ್ ವೇರ್ ಆಲ್ 3 ಯೂನಿವರ್ಸಿಟೀಸ್ ಏನು ಡಿವೈಡ್ ಆಗಿದೆಯಲ್ಲ ಆ ಕಾಲೇಜ್ಗಳವರು ಇರೋವಂಥ ಇದೇ ಎಕ್ಸಾಮ್ನ ಬರೆಯುವಂಥದ್ದು. ಸೊ ಇದು ಲಾಸ್ಟ್ ಅಟೆಂಪ್ಟ್ ಆಗಿರುತ್ತೆ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಯಾವುದೂ ಬ್ಯಾಕ್ ಇಲ್ದಲೇ ನೀವು ಪಾಸ್ ಮಾಡ್ಕೋಬೇಕಾಗತ್ತೆ. ಅಕಸ್ಮಾತ್ ನಿಮ್ಮ ಕಾಲೇಜು ಬೇರೆ ಯೂನಿವರ್ಸಿಟಿಗೆ ಆಗಿಬಿಟ್ಟಿತ್ತು ಅಂತಂದರೆ ನಿಮಗೋಸ್ಕರ ಅವ್ರು ಎಕ್ಸಾಮ್ ಮಾಡಬೇಕಾಗತ್ತೆ. ಅದೊಂದು ಪ್ರಾಬ್ಲಮ್ ಆಗುತ್ತೆ. ಎರಡನೇದು, ಸಿನ್ಸ್ ಯು ಆರ್ ಇನ್ ಫೈನಲ್ ಇಯರ್, ನೀವು ಹೈಯರ್ ಸ್ಟಡೀಸ್ಗಾಗಿರ್ಬೋದು ಅಥವಾ ನೀವು ಜಾಬ್ಗೆ ಹೋಗೋದಾದರೂ ಕಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೆ ನೀವು ಫೈನಲ್ ಇದ್ದಾಗ, ಪರ್ಟಿಕ್ಯುಲರ್ಲಿ ಫೈನಲ್ ಸೆಮ್ಮಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೆ ನೀವು ಫೇಲ್ ಆಗ್ದಲೇ ಇದ್ದರೆ ಬೆಟರು. ಸೊ ಹಾಗಾಗಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ ನಾನು ಈ ಕ್ವಶನ್ ಪೇಪರ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ 40 ಅವರ್ಸ್ ಚಾಪ್ಟರ್ಸ್ ಇರುತ್ತೆ. ಅದರಲ್ಲಿ 1 or 2 ಮಾರ್ಕ್ಸ್ನ ಕೇಳ್ತಾರೆ. ಸೊ ಪರ್ ಅವರ್ಗೆ ಎಷ್ಟಿರುತ್ತೆ ಅಂದರೆ 2.55 ಮಾರ್ಕ್ಸ್ ಅಷ್ಟು ನಿಮಗೆ ಅವರು ಕೊಡ್ತಾ ಹೋಗ್ತಾರೆ. ಅದು ಕರೆಕ್ಷನ್ ಫ್ಯಾಕ್ಟರ್ ನಮ್ಮದು, ಅಥವಾ ಕನ್ವರ್ಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ 2.55ನ ಪರ್ ಇಂಟು 1 ಮಾಡಿದಾಗ ನಿಮ್ಗೆ ಎಷ್ಟು ಪರ್ ಕ್ವಶನ್ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಸೊ 2 ಪಾರ್ಟ್ ಇರುತ್ತೆ, ಪಾರ್ಟ್ ಎ, ಪಾರ್ಟ್ ಬಿ. ಪಾರ್ಟ್ ಎ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಇವತ್ತು ಪಾರ್ಟ್ ಬಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪಾರ್ಟ್ ಬಿನಲ್ಲಿ ಆ್ಯಕ್ಚುಲಿ 13 ಕ್ವಶನ್ಸ್ ಇರುತ್ತೆ, 6 ಮಾರ್ಕ್ಸ್ ಇರುತ್ತೆ, 78 ಮಾರ್ಕ್ಸ್ ಇರುತ್ತೆ. ಸೊ ಆ 13 ಕ್ವಶನ್ಸಲ್ಲಿ ಚಾಯ್ಸ್ ಇರುತ್ತೆ. ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ ಫಾರ್ 9 ಕ್ವಶನ್ಸ್. ಸೊ ಹಾಗಾಗಿ ನಾನಿವತ್ತು ಪಾಠ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಹೇಗೆ ನೀವು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕರೆಕ್ಟಾಗಿ ಓದ್ಕೋಬೇಕಾಗತ್ತೆ. ಸೊ 3 ಅವರ್ಸ್ ಇರುತ್ತೆ, ಮ್ಯಾಕ್ಸಿಮಮ್ 70 ಮಾರ್ಕ್ಸ್ ಇರುತ್ತೆ. ಸೊ 13 ಕ್ವಶನ್ಸಲ್ಲಿ ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 9 ಕ್ವಶನ್ಸ್. 9 into 4 ಮಾಡ್ಕೊಂಡು 54 ಕ್ವಶನ್ಸ್ ಆಗುತ್ತೆ. ನಾನಿವತ್ತು 2017 4 ಮಾರ್ಕ್ಸ್ ಕ್ವಶನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ ಬಿನಲ್ಲಿ 13 ಕ್ವಶನ್ಸ್ ಇರುತ್ತೆ. ಸೊ ಈಚ್ ಕ್ವಶನ್ ಕ್ಯಾರಿ 6 ಮಾರ್ಕ್ಸ್ ಇರುತ್ತೆ. ಸೊ ಆ 6 ಮಾರ್ಕ್ಸ್ ಪ್ರಕಾರ ನೀವೇನು ಮಾಡ್ತಾ ಹೋಗ್ತೀರಾ, 9 into 6 ಮಾಡ್ತೀರಾ, ಆವಾಗ 54 ಬರುತ್ತೆ. ಸೊ ಆ ಮಾರ್ಕ್ಸ್ ಈ ಚಾಪ್ಟರ್ ನೀವು ತೊಗೊಳ್ತಾ ಹೋಗ್ಬೋದು. ಸೊ ನಿಮಗೆ 12 ಮಾರ್ಕ್ಸ್ ಕ್ವಶನ್ಸು ಅದರಲ್ಲೇ ಇರುತ್ತೆ ಆಲ್ರೆಡಿ ಪಾರ್ಟ್ ಎನಲ್ಲಿ. ಇವತ್ತು ನಾನು ಪಾರ್ಟ್ ಬಿ ಮಾಡ್ತಾ ಇರೋದಕ್ಕೋಸ್ಕರ 13th ಸ್ಟಾರ್ಟ್ ಆಗುತ್ತೆ. ಸೊ ಈಚ್ ಕ್ವಶನ್ ಇಸ್ ಅಗೇನ್ ಡಿವೈಡೆಡ್. ಎ ಬಿ ಇರುತ್ತೆ ಅಥವಾ ABC ಇರ್ಬೋದು, ಬಟ್ ಜನರಲಿ ಎ ಬಿ ಇರುತ್ತೆ. ಫಸ್ಟ್ ಕ್ವಶನ್ 4 ಮಾರ್ಕ್ಸ್ ಇರುತ್ತೆ, ಸೆಕೆಂಡ್ ಕ್ವಶನ್ 2 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಗಿವ್ ದಿ ಪಾಸ್ಟುಲೇಟ್ಸ್ ಆಫ್ ವರ್ನರ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕೇಳಿದ್ದಾರೆ. ಸೊ 4 ಪಾಸ್ಟುಲೇಟ್ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ದ ಸೆಂಟ್ರಲ್ ಮೆಟಲ್ ಆಟಮ್ ಇನ್ ಎ ಕಾಂಪ್ಲೆಕ್ಸ್ ಎಕ್ಸಿಬಿಟ್ 2 types of valency. One is called as a primary valency, other one is called as secondary valency. So Werner theory na coordination compounds na basic theory. Werner tries to explain the formation of the complex ion ಹೇಗಾಗುತ್ತೆ, coordination compound formation ಏನಾಗುತ್ತೆ ಅಂತ he tried to explain with a basic knowledge of the complex. ಅದಕ್ಕೆ ನಾವೇನಂತ ಕರಿತೀವಿ, ಪಾಸ್ಟುಲೇಟ್ಸ್ ಅಂತ ಹೇಳ್ತೀವಿ. ಅಗೇನ್ ವರ್ನರ್ ನಾವು ಫಾದರ್ ಆಫ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅಂತಲೂ ಕರಿತೀವಿ. ಅವನೇನು ಹೇಳ್ತಾನೆ ಅಂತಂದರೆ, ಸೆಂಟ್ರಲ್ ಮೆಟಲ್ ಆಟಮ್ ಏನು ಕಾಂಪ್ಲೆಕ್ಸ್ ಸ್ಪಿಯರ್ ಏನಿರುತ್ತೆ ಅಥವಾ ಕಾಂಪ್ಲೆಕ್ಸ್ ಸ್ಕ್ವಯರ್ ಏನಿರುತ್ತಲ್ಲ, ಸ್ಪಿಯರ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಏನಾಗಿರುತ್ತೆ ಅಂದರೆ ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ. ಆ ಸೆಂಟ್ರಲ್ ಮೆಟಲ್ ಆಟಮ್ ಎಕ್ಸಿಬಿಟ್ ದಿ ಇನ್ ಎ metal atom going to exhibit the 2 valency. One is called the primary valency, other one is called the secondary valency. Primary valency is ionizable, whereas non-directional. Primary valency ionize ಆಗುತ್ತೆ, non-directional ಇರುತ್ತೆ. Primary valency is variable and it is satisfied by negative ions ಅಂತ ಹೇಳ್ತಾರೆ. ಅದೇ ಥರ secondary valency is non-ionizable, it is satisfied by negative ions or neutral molecules ಅಂತ ಹೇಳ್ತಾರೆ. Secondary valencies have directional characteristics directed towards the fixed position in 3-dimensional space. Because of this we are going to get the geometry. ಸೊ ಈ 4 ಪಾಯಿಂಟ್ ನೀವು ಹೇಳಿದ್ರೆ ನಿಮಗೆ 4 ಮಾರ್ಕ್ ಬರುತ್ತೆ. ಸೊ ಒಂದೊಂದಕ್ಕೆ ಒಂದೊಂದು ಪಾಯಿಂಟ್ನ ಅವರು ಹೇಳ್ತಾ ಇದ್ದಾರೆ. ಸೊ ಇದ್ರ 13B ನಲ್ಲಿ ಏನಾಗುತ್ತೆ, ಕ್ಯಾಲ್ಕುಲೇಟ್ ಎನ್ ನಿಕಲ್ ಆಫ್ ಟೆಟ್ರಾಕಾರ್ಬನೈಲ್
ನಿಕ್ಕಲ್ 0ನಲ್ಲಿ ಕೇಳ್ತಾ ಇದ್ದಾರೆ. ಇದರಲ್ಲಿ ಅಟಾಮಿಕ್ ನಂಬರ್ ಅವರೇ ಕೊಟ್ಟಿರ್ತಾರೆ, 28 ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಬಂದಾಗ ನೀವೇನು ಮಾಡಬೇಕಾಗತ್ತೆ, ಫಸ್ಟು ಫಾರ್ಮುಲಾ ಬರೀಬೇಕಾಗತ್ತೆ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಫಾರ್ಮುಲಾ ಏನು ಹೇಳುತ್ತೆ ಅಂದರೆ z - x + 2 × ಕೋಆರ್ಡಿನೇಷನ್ ನಂಬರ್ ಅಂತ ಹೇಳುತ್ತೆ. ಇದನ್ನು ಬೇರೆ ಬೇರೆ ಥರನೂ ಫಾರ್ಮುಲಾಗಳನ್ನ ಬರೀತಾರೆ, ಬಟ್ ನಾವು ಈ ಥರ ಬರ್ಕೊಂಡ್ರೆ ಈಸಿ ಆಗುತ್ತೆ. z ಅಂದ್ರೇನು ಅಟಾಮಿಕ್ ನಂಬರು, x ಅಂತಂದರೆ ವೇಲೆನ್ಸಿ ಆಫ್ ದಿ ಮೆಟಲ್ ಆಟಮು, ನೆಕ್ಸ್ಟು ಕೋಆರ್ಡಿನೇಷನ್ ನಂಬರ್ ಅಂದರೆ ಎಷ್ಟು ಲಿಗ್ಯಾಂಡ್ಸ್ ಇರ್ತಾರೆ ಅದನ್ನು ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಸೊ ಈ ಕಾಂಪೌಂಡ್ನ ಕೊಟ್ಟರೆ ಅವ್ರು ನೋಡಿ ಇಲ್ಲಿ ಇದೇನಂದರೆ ಸ್ಟ್ರಕ್ಚರ್ ಕೊಟ್ಟಿದ್ದೆ, ಇದು ನೇಮ್ ಕೊಟ್ಟಿದ್ದಾರೆ, ಸ್ಟ್ರಕ್ಚರ್ ಕೊಟ್ಟಿಲ್ಲ. ಸೊ ನೀವು ಫಸ್ಟು ಸ್ಟ್ರಕ್ಚರ್ ಬರ್ಕೊಂಡು ಆ ಸ್ಟ್ರಕ್ಚರ್ ಮೇಲೆ ನೀವೇನು ಮಾಡಬೇಕಾಗತ್ತೆ, ಎನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ನಿಕ್ಕಲ್ ಟೆಟ್ರಾಕಾರ್ಬನೈಲ್ ಅಂತ ಹೇಳ್ತಾರೆ, NiCO4 ಟೈಮ್ಸ್ ಬರೀತೀರಾ ನೀವು. ಸೊ ಇಲ್ಲಿ Z ನಿಕ್ಕಲ್ದು ಎಷ್ಟಾಗುತ್ತೆ 28 ಅವರೇ ಕೊಟ್ಟಿದ್ದಾರೆ. ಸೊ ಪ್ರೈಮರಿ ವೇಲೆನ್ಸಿ ಆಫ್ ದಿ ನಿಕ್ಕಲ್ ಎಷ್ಟಾಗುತ್ತೆ 0 ಅಂತ ಹೇಳ್ತೀವಿ, ಯಾಕೆಂದರೆ ಕಾರ್ಬನೈಲ್ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್ ಇದೆ. ಸೊ ಕೋಆರ್ಡಿನೇಷನ್ ನಂಬರ್ ಎಷ್ಟಿದೆ 4 ಇದೆ. ಸೊ ಹಾಗಾಗಿ ನಿಮ್ಗೆ ಏನಾಯಿತು z - x + 2 × ಕೋಆರ್ಡಿನೇಷನ್ ನಂಬರ್ ಮಾಡಿದ್ರೆ 28 - 0 + 2 × 4 ಮಾಡಿದ್ರೆ 36 ಆಗ್ತಾ ಇದೆ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 14th A, explain the magnetic properties of cobalt Fe6 3- ಇದೆ, ಅಥವಾ cobalt ammonium 6 3+ ಇದೆ, ಬೇಸ್ಡ್ ಆನ್ CFT ಅಂತ ಹೇಳ್ತಾರೆ. CFT ಯೂಸ್ ಮಾಡಿಕೊಂಡು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. CFT ಅಂತಂದರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ. ಸೊ ಇಲ್ಲಿ ಏನು ಹೇಳ್ತೀವಿ ಅಂದರೆ ನೋಡಿ, ಎರಡು ಕಡೆಗೂ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಎರಡು ಕಡೆಗೂ ಮೆಟಲ್ ಆಟಮ್ ಏನಿದೆ ಸೇಮ್ ಇದೆ, ಓನ್ಲಿ ಲಿಗ್ಯಾಂಡ್ ಮಾತ್ರ ಚೇಂಜ್ ಆಗ್ತಾ ಇದೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕೋಬಾಲ್ಟ್ ಇನ್ ಬೋತ್ ದಿ ಕಾಂಪ್ಲೆಕ್ಸಸ್ ಈಸ್ ಇನ್ +3 ಸ್ಟೇಟ್. ಹಾಗಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ AR 3d6 4s0 ಆಗುತ್ತೆ. ಸೊ ಸೆಂಟ್ರಲ್ ಮೆಟಲ್ ಆಟಮು ರಿಮೈನ್ಸ್ ದಿ ಸೇಮ್, ಓನ್ಲಿ ದ ಲಿಗ್ಯಾಂಡ್ಸು ವೇರಿ ಆಗ್ತಾ ಇದೆ. ಸೊ ಒಂದು ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ, ಇನ್ನೊಂದು ವೀಕ್ ಲಿಗ್ಯಾಂಡ್ ಇದೆ. ಬೇಸ್ಡ್ ಆನ್ ದಟ್ ಹಿ ಟ್ರೈಸ್ ಟು ಎಕ್ಸ್ಪ್ಲೈನ್ ಏನಾಗುತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ನೀವೇನು ಮಾಡಬೇಕಾಗತ್ತೆ, ಸೆಂಟ್ರಲ್ ಮೆಟಲ್ ಆಟಮ್ದು ಆಕ್ಸಿಡೇಷನ್ ಸ್ಟೇಟ್ ಏನಿದೆಯಲ್ಲ ಅದನ್ನು ಬರೀಬೇಕಾಗತ್ತೆ. 3d6 4s0 ಆಗ್ತಾ ಇದೆ. ಈಗ ಫ್ಲೋರಿನ ತೊಗೊಂಡ್ವಿ ಅಂತ ಇಟ್ಕೊಳ್ಳೋಣ, ಅದು ವೀಕ್ ಲಿಗ್ಯಾಂಡ್. ಅದು ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಇಸ್ ವೆರಿ ಲೆಸ್ ದ್ಯಾನ್ ದಿ ಪೇರಿಂಗ್ ಎನರ್ಜಿ. ಸೊ ನಿಮಗೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿನಲ್ಲಿ ಆ್ಯಕ್ಚುಲಿ ನಿಮ್ಗೆ ಇದ್ರ ಬಗ್ಗೆ ಫುಲ್ ಬೇಕು ಅಂದರೆ ಆಲ್ರೆಡಿ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೀವು ನೋಡ್ಕೋಬೋದು. ಸೊ ಇಲ್ಲೇನು ಹೇಳ್ತೀವಿ ಅಂತ ನಾವು ಎರಡು ಥರ ಎನರ್ಜಿ, ಸ್ಪ್ಲಿಟಿಂಗ್ ಎನರ್ಜಿ ಕನ್ಸಿಡರ್ ಮಾಡ್ಕೊಂಡಾಗ ಅದರಲ್ಲಿ ಪೇರಿಂಗ್ ಎನರ್ಜಿ ಅಂತಲೂ ಒಂದು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಪೇರಿಂಗ್ ಎನರ್ಜಿಗಿಂತ ಜಾಸ್ತಿ ಇದೆಯಾ, ಸ್ಪ್ಲಿಟಿಂಗ್ ಎನರ್ಜಿ ಕಡಿಮೆ ಇದೆಯಾ ಅನ್ನೋ ಬೇಸಿಸ್ ಮೇಲೆ ನಾವೇನು ಹೇಳ್ತಾ ಹೋಗ್ತೀವಿ ಅಂತಂದರೆ ಅದರದ್ದು ಆಕ್ಯುಪೈಯಿಂಗ್ ದಿ ಎಲೆಕ್ಟ್ರಾನ್ಸ್ ಇನ್ ದಿ ಆರ್ಬಿಟಲ್ಸ್, ಎನರ್ಜಿ ಲೆವೆಲ್ಸ್ ಆರ್ಬಿಟಲ್ಸು ವೇರಿ ಆಗ್ತಾ ಹೋಗುತ್ತೆ. ಸೊ ಇವಾಗ ನಿಮ್ಗೆ ಏನಾಗ್ತಾ ಇದೆ, ಕೋಬಾಲ್ಟ್ದು 3+ ಸ್ಟೇಟಲ್ಲಿದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗ್ತಾ ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಿ ಕೋಬಾಲ್ಟ್ ಏನಾಯಿತು 3d6 ಆಯಿತು. ಸೊ ಅಂದರೆ ಏನಾಯಿತು, ಔಟರ್ ಮೋಸ್ಟ್ ಎಲೆಕ್ಟ್ರಾನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ 6 ಎಲೆಕ್ಟ್ರಾನ್ಸ್ ಇದೆ. ಸೊ 6 ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ ಅಂದರೆ ನನಗೆ 5 ಆರ್ಬಿಟಲ್ಸಲ್ಲಿ ಡಿವೈಡ್ ಆಗಬೇಕು. ಸೊ ಹೆಂಗೆ ಡಿವೈಡ್ ಆಗುತ್ತೆ ಅಂತಂದರೆ ಇಲ್ಲೇನಾಗುತ್ತೆ ಅಂದರೆ ಪೇರಿಂಗ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್, ಯಾಕೆಂದರೆ ಇದು ವೀಕ್ ಲಿಗ್ಯಾಂಡ್. ಸೊ ವೀಕ್ ಲಿಗ್ಯಾಂಡ್ ಇದ್ದಾಗ ಪೇರಿಂಗ್ ಆಗಲ್ಲ, ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಏನಾಗುತ್ತೆ ಪೇರಿಂಗ್ ಆಗುತ್ತೆ. ಸೊ ಇಲ್ಲೇನಾಗ್ತಾ ಇದೆ, ನಾವು ಡೆಲ್ಟಾ0 ಈಸ್ ಲೆಸ್ ದ್ಯಾನ್ P ಅಂತ ಹೇಳ್ತೀವಿ, ಅಥವಾ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಇದ್ದ ಲೆಸ್ ದ್ಯಾನ್ ಪೇರಿಂಗ್ ಎನರ್ಜಿ ಆಗೋದಕ್ಕೋಸ್ಕರ ಇಲ್ಲೇನಾಗ್ತಾ ಇದೆ ಅಂದರೆ ಎಲೆಕ್ಟ್ರಾನ್ ಪೇರಿಂಗ್ ಡಸ್ ನಾಟ್ ಅಕ್ಕ. ಸೊ ಎಲೆಕ್ಟ್ರಾನ್ ಪೇರಿಂಗ್ ಆಗೋದಿಲ್ಲ. ಸೊ ಅವಾಗ ನನಗೀಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ, ಸೊ ನನಗೆ T2G ಕೆಳಗಡೆ ಬರಿತೀನಿ, EG ಮೇಲ್ಗಡೆ ಬರಿತೀನಿ. 4 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ. ಇದು ಅಗೇನ್ ಇಟ್ಸ್ ಅನ್ ಆಕ್ಟಾಹೈಡ್ರಲ್ ಆದಾಗ ಈ ಥರ ಸ್ಪ್ಲಿಟಿಂಗ್ ಆಗುತ್ತೆ. ಸೊ ಹಾಗಾಗಿ ಏನಾಯಿತು, ನನಗಿಲ್ಲಿ ನೋಡಿದಾಗ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ಅವಾಗ ಅದೇನಾಗುತ್ತೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡುತ್ತೆ, ಅದು ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಸಿನ್ಸ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಅನ್ಪೇರ್ಡ್ ಎಲೆಕ್ಟ್ರಾನ್. ಅದನ್ನು ನನಗೆ ಮತ್ತೆ ಫರ್ದರ್ ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ಇಟ್ ಹ್ಯಾಸ್ ಎ ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 4.90 BM ಬಂತು. ಇದು ಯಾವುದಕ್ಕೆ, ಫ್ಲೋರಿನ್ ಇದ್ದಿದ್ದಕ್ಕೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಈಗ ಅಮೋನಿಯಾ ಇರೋದು ತೊಗೊಳ್ತೀನಿ. ಅಮೋನಿಯಾ ಏನಾಗ್ತಾ ಇದೆ, ಸ್ಟ್ರಾಂಗ್ ಲಿಗ್ಯಾಂಡ್ ಆಗ್ತಾ ಇದೆ. ಅಗೇನ್ ಇಟ್ಸ್ ಆಲ್ಸೋ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸು. ಅಮೋನಿಯಾ ಏನಾಗ್ತದೆ, ಸ್ಟ್ರಾಂಗ್ ಲಿಗ್ಯಾಂಡ್ ಆಗಿರೋದಕ್ಕೋಸ್ಕರ ಅಲ್ಲೇನಾಗುತ್ತೆ ಪೇರಿಂಗ್ ಆಗುತ್ತೆ. ಸೊ ಡೆಲ್ಟಾ0 ಈಸ್ ಗ್ರೇಟರ್ ದ್ಯಾನ್ ಪೇರಿಂಗ್ ಎನರ್ಜಿ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಥರ ಅದು ಪೇರಿಂಗ್ ಆಗುತ್ತೆ. ಪೇರಿಂಗ್ ಆದಾಗ ಏನಾಗುತ್ತೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವುದೂ ಇಲ್ಲ, ಹಾಗಾಗಿ ಇದು ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಅಗೇನ್ ಇಟ್ ಕ್ಯಾನ್ ಬಿ ಕನ್ಫರ್ಮ್ ಬೈ ದಿ ಮ್ಯಾಗ್ನೆಟಿಕ್ ಮೂಮೆಂಟು 0 ಇದೆ. ಸೊ ನೀವೇನು ಮಾಡಬೇಕಾಗತ್ತೆ, ಇದು 4 ಮಾರ್ಕ್ ಕೇಳಿರೋದಕ್ಕೋಸ್ಕರ 2 ಮಾರ್ಕ್ಸ್ ಈಚ್. ಒಂದ್ರದ್ದು ವೀಕ್ ಲಿಗ್ಯಾಂಡ್ಗೆ 2 ಮಾರ್ಕ್ಸು, ಸ್ಟ್ರಾಂಗ್ ಲಿಗ್ಯಾಂಡ್ಗೆ 2 ಮಾರ್ಕ್ಸು ಅವರು ಹೋಗ್ತಾರೆ. 14B, mention the type of isomerism exhibited by the following pair of coordination compounds. ಇಲ್ಲಿ ಕೊಟ್ಟಿದ್ದಾರೆ ಎರಡು, ಅದಕ್ಕೆ ಏನಾಗುತ್ತೆ ಅಂತ ಹೇಳಬೇಕು. ಒಂದಕ್ಕೆ ಅಯನೈಸೇಷನ್ ಆಗ್ತಾ ಇದೆ, ಇನ್ನೊಂದಕ್ಕೆ ಕೋಆರ್ಡಿನೇಷನ್ ಆಗ್ತಾ ಇದೆ. ಸೊ
ಸೊ ಅಗೇನ್ ನಿಮಗೆ ಚಾಯ್ಸ್ ಇದ್ದಾಗ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಆಗಿರಬೇಕಾಗತ್ತೆ. ನೀವು ಕೊಟ್ಟಿರುವಂಥದ್ದು ಎಷ್ಟು 13 ಕ್ವಶನ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು 9ನ ಬರೀಬೇಕಾಗತ್ತೆ. ಸೊ ಯಾವುದು ನಿಮಗೆ ಮೋರ್ ಕಾನ್ಫಿಡೆನ್ಸ್ ಇದೆ. ಕೆಲವೊಂದು ಕ್ವಶನ್ಸ್ಗೆ ಏನಾಗುತ್ತೆ ತುಂಬ ಬರೆಯೋದಿರುತ್ತೆ ಟು ಗೆಟ್ ಮಾರ್ಕ್ಸ್, ಕೆಲವೊಂದಕ್ಕೆ ಬರೀದಲ್ಲೇ ಮಾರ್ಕ್ಸ್ ತೊಗೋಬೇಕು. ಫಾರ್ ಎಕ್ಸಾಂಪಲ್ ಈ ಕ್ವಶನ್ಗಿದೆ AB, ಸೊ ಸಿಂಪಲ್ ಒಂದು ಅಯನೈಸೇಷನ್ ಮತ್ತು ಕೋಆರ್ಡಿನೇಷನ್ ಅಂತ ಬರೆದ್ರೆ ವಿಲ್ ಗೆಟ್ ಫುಲ್ ಮಾರ್ಕ್ಸ್, ಬರೆಯೋದು ಜಾಸ್ತಿ ಇಲ್ಲ. ಕೆಲವೊಂದಕ್ಕೆ ಡಯಾಗ್ರಾಮ್ಸ್ ಬರೀಬೇಕಾಗುತ್ತೆ, ಕೆಲವೊಂದಕ್ಕೆ ಈಕ್ವೇಷನ್ ಬರೀಬೇಕಾಗುತ್ತೆ. ಸೊ ನೀವು ಕ್ವಶನ್ನ ಚೂಸ್ ಮಾಡ್ಬೇಕಾದ್ರೆ ಹೆಂಗೆ ಚೂಸ್ ಮಾಡ್ಕೋಬೇಕು ಅಂದರೆ ವಿಚ್ ಗೋಯಿಂಗ್ ಟು ಗಿವ್ ಯು ಮೋರ್ ಮಾರ್ಕ್ಸ್ ನಿಮಗೆ ಕೊಡುವಂಥ ಕ್ವಶನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಚಾಯ್ಸ್ ಇದ್ದಾಗ ಕಷ್ಟ ಆಗುತ್ತೆ, ನೀವು ಅದನ್ನು ಕೇರ್ಫುಲ್ಲಾಗಿ ಅದನ್ನು ಚೂಸ್ ಮಾಡ್ಕೋಬೇಕಾಗತ್ತೆ. 15th A, ಡಿಸ್ಕಸ್ ದ ಸ್ಪ್ಲಿಟಿಂಗ್ ಆಫ್ d-orbitals ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಸಿಲೆಬಸ್ ಪ್ರಕಾರ 3 ಆಕ್ಟಾಹೆಡ್ರಲ್ಲು, ಟೆಟ್ರಾಹೆಡ್ರಲ್ಲು, ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸಸ್ನ ಡೀಟೇಲ್ ಆಗಿ ಓದಬೇಕು ವಿತ್ ಪರ್ಟಿಕ್ಯುಲರ್ ಎಕ್ಸಾಂಪಲ್. ಅವರೇ ಎಕ್ಸಾಂಪಲ್ಸ್ ಯಾವುದು ಅಂತ ಹೇಳಿದ್ದಾರೆ, ಆ ಎಕ್ಸಾಂಪಲ್ಸ್ ತೊಗೊಂಡು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಇಲ್ಲಿ ಅವರು ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಇದ್ದಾರೆ. ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ metal ion is situated at 4 corners of the tetrahedron and each 4 ligands are positioned in the corners of the tetrahedron. ಸೊ ಇದು ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಂತಂದರೆ ಹೇಗಿರುತ್ತೆ ಅಂತಂದರೆ ನಿಮ್ಮದು ಮೆಟಲ್ ಅಯಾನು ಸೆಂಟ್ರಲ್ ಇರುತ್ತೆ, ಸುತ್ತ ಲಿಗ್ಯಾಂಡ್ಸ್ 4 ಲಿಗ್ಯಾಂಡ್ಸು 4 ಕಾರ್ನರ್ಸ್ ಆಫ್ ದಿ ಟೆಟ್ರಾಹೆಡ್ರನಲ್ಲಿ ಕೂತ್ಕೊಂಡಿರುತ್ತೆ. ಸೊ ಅಗೇನ್ ನಿಮಗೆ ಮುಂಚೆನೇ ಗೊತ್ತಿದ್ದಂಗೆ d-orbitals 5 ಇರುತ್ತೆ. ಅದು ದೇ ಓರಿಯೆಂಟೆಡ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್. ಅದೇನಾಗುತ್ತೆ ಅಂದರೆ ಸ್ಪ್ಲಿಟ್ ಆದಾಗ 2 ಥರ ಸ್ಪ್ಲಿಟ್ ಆಗುತ್ತೆ. ಒಂದಕ್ಕೆ T2G ಅಂತ ಕರಿತೀವಿ, ಇನ್ನೊಂದಕ್ಕೆ EG ಅಂತ ಕರಿತೀವಿ. T2Gನಲ್ಲಿ 3 ಇರುತ್ತೆ, DXY, DYZ, DZX ಅಂತಿರುತ್ತೆ. ಆ ಥರ EGನಲ್ಲಿ ಏನಾಗಿರುತ್ತೆ ಅಂದರೆ dx² - y² dz² ಇರುತ್ತೆ. ಅದನ್ನು ಯಾವ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡಿದ್ದೀವಿ ಅಂದರೆ ಡಿಪೆಂಡಿಂಗ್ ಅಪಾನ್ ದಿ ಓರಿಯೆಂಟೇಷನ್ ಆಫ್ ದಿ d-orbitals ಅದ್ರ ಮೇಲೆ ಹೇಳ್ತೀವಿ. ಸೊ ಇಫ್ ದೇ ಆರ್ ಓರಿಯೆಂಟೆಡ್ ಬಿಟ್ವೀನ್ ದಿ ಕೋಆರ್ಡಿನೇಟ್ ಆಕ್ಸಿಸ್ ಆ್ಯಂಡ್ ಮೋರ್ ರಿಪಲ್ಡ್ ಬೈ ದಿ ಲಿಗ್ಯಾಂಡ್ಸ್ ಎಸ್ ದೇ ರೈಸ್ ಇನ್ ಎನರ್ಜಿ, ಅಂಥದಕ್ಕೆ ಏನಂತ ಕರಿತೀವಿ ನಾವು T2G ಅಂತ ಕರಿತೀವಿ. if they are oriented along with the coordinate axis less repelled by the ligands ಅಂತದಕ್ಕೆ ನಾವೇನಂತ ಕರಿತೀವಿ EG ಅಂತ ಕರಿತೀವಿ. Note the angle between the ligand and the EG orbitals is large, experience a small repulsion. The angle between the ligands and the T2G is large, experience a small repulsion energy. Therefore T2G will have higher energy ಕಂಪೇರ್ಡ್ ಟು ದಟ್ ಆಫ್ EG. ಸೊ ಅಗೇನ್ ಇದು ಸ್ಪ್ಲಿಟಿಂಗ್ ಹೆಂಗಾಗತ್ತಲ್ಲ, EG ಮತ್ತು T2G ಅದು ಹೈಯರ್ ಎನರ್ಜಿ ಲೋಯರ್ ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಡಿಪೆಂಡ್ಸ್ ಅಪಾನ್ ದಿ ಓರಿಯೆಂಟೇಷನ್ ಆಫ್ ದಿ ಲಿಗ್ಯಾಂಡ್ ಯಾವ ಥರ ಇದೆ, ಅದು ಎಷ್ಟು ಓರಿಯೆಂಟ್ ಆಗುತ್ತೆ ಅಥವಾ ಅದು ಎಷ್ಟು ರಿಪಲ್ ಆಗುತ್ತೆ, ದ ಆ್ಯಂಗಲ್ ಬಿಟ್ವೀನ್ ದಿ ಲಿಗ್ಯಾಂಡ್ ಆ್ಯಂಡ್ ದಿ ಆರ್ಬಿಟಲ್ ಅದ್ರ ಮೇಲೆ ಬೇಸ್ ಆಗುತ್ತೆ. ಟೆಟ್ರಾಹೆಡ್ರಲ್ ಆದರೆ EG ಏನಾಗುತ್ತೆ ಕೆಳಗಡೆ ಬರುತ್ತೆ, T2G ಏನಾಗಿರುತ್ತೆ ಮೇಲಿರುತ್ತೆ. ದಟ್ ಗೋಯಿಂಗ್ ಟು ಹ್ಯಾವ್ ದಿ T2G ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಎನರ್ಜಿ ವೆರಾಸ್ EG ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಎನರ್ಜಿ. ಸೊ ಇದು ಒಂದೊಂದಕ್ಕೆ ಒಂದೊಂದು ಥರ ಇರುತ್ತೆ. ಆಕ್ಟಾಹೆಡ್ರಲ್ಗೆ ಇದಕ್ಕೆ ಎಕ್ಸಾಕ್ಟ್ಲಿ ರಿವರ್ಸ್ ಆಗುತ್ತೆ, ಸ್ಕ್ವೇರ್ ಪ್ಲೇನರ್ಗೆ ಒಂಥರ ಇರುತ್ತೆ. ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಫಾರ್ ದಿ ಸೇಮ್ ಮೆಟಲ್ ಅಯಾನ್ ಆ್ಯಂಡ್ ದಿ ಲಿಗ್ಯಾಂಡ್ ಇಟ್ ಕ್ಯಾನ್ ಬಿ ಶೋನ್ ದಟ್ ΔT = 4/9 ΔO ಆಗಿದೆ. ದ ಎಲೆಕ್ಟ್ರಾನ್ ಆಕ್ಯುಪೈಯಿಂಗ್ ದಿ EG ಆರ್ಬಿಟಲ್ ಸ್ಟೆಬಿಲೈಸಸ್ ದಿ ಕಾಂಪ್ಲೆಕ್ಸ್ ಟು ದಿ ಎಕ್ಸ್ಟೆಂಟ್ ಆಫ್ 0.6 ΔT, ವೇರ್ ದ ಎಲೆಕ್ಟ್ರಾನ್ ಆಕ್ಯುಪೈಯಿಂಗ್ ದಿ ಹೈಯರ್ T2G ಆರ್ಬಿಟಲ್ಸ್ ಡಿಸ್ಟೆಬಿಲೈಸಸ್ ದಿ ಎಕ್ಸ್ಟೆಂಟ್ ಆಫ್ 0.4. ಯಾಕೆಂದರೆ ನಿಮಗೆ ΔO ಏನಿದೆಯಲ್ಲ 10 ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಈ ಥರ ಆಗ್ತಾ ಹೋಗುತ್ತೆ, ಈ ಥರ ಸ್ಪ್ಲಿಟ್ ಆಗುತ್ತೆ ಅಂತ ನೀವು ತೋರಿಸ್ಬೇಕಾಗತ್ತೆ. ಇನ್ ದಿ ಕೇಸ್ ಆಫ್ ಸ್ಕ್ವೇರ್ ಪ್ಲೇನರ್ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗುತ್ತೆ ಇನ್ ದಿ ಕೇಸ್ ಆಫ್ ಆಕ್ಟಲ್ ಕಾಂಪ್ಲೆಕ್ಸಸ್ ಅಲ್ಲಿ. ನೆಕ್ಸ್ಟ್ 15B, ವಾಟ್ ಆರ್ ಲಿಗ್ಯಾಂಡ್ಸ್, ಗಿವ್ ಅನ್ ಎಕ್ಸಾಂಪಲ್ ಫಾರ್ ಬೈಡೆಂಟೇಟ್ ನ್ಯೂಟ್ರಲ್ ಲಿಗ್ಯಾಂಡ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಲಿಗ್ಯಾಂಡ್ ಅಂದರೆ ಗೊತ್ತು, ದೋಸ್ ಆರ್ ದಿ ಸ್ಪೀಶೀಸ್, ಇಟ್ ಮೇ ಬಿ ಮಾಲಿಕ್ಯೂಲ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಇರ್ಬೋದು, ಅಯಾನ್ಸ್ ಇರ್ಬೋದು. ದೋಸ್ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ lone pair of electron, at least one lone pair of electron. It can give more than that also, but it should give at least one lone pair of electron to the central metal atom to form a coordinate covalent bond. Those species we are going to call it as ligands. ಇಲ್ಲಿ ಎಕ್ಸಾಂಪಲ್ ಅದಕ್ಕೆ 1 ಮಾರ್ಕ್ ಕೊಡ್ತಾರೆ. ಎಕ್ಸಾಂಪಲ್ ಕೇಳ್ತಾ ಇದ್ದಾರೆ, ಅದು ನ್ಯೂಟ್ರಲ್ಲು ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಏನಾಗುತ್ತೆ ಅಂದರೆ ಇಥಲೀನ್ EN ಅಂತ ಹೇಳ್ತೀವಿ, ಇಥಲೀನ್ ಡೈಅಮೈನ್ ಏನಿದೆಯಲ್ಲ ಅದು ಎಕ್ಸಾಂಪಲ್ ಆಗುತ್ತೆ. R22 ಡೈ ಪೈಪ್ರಿಡೀನ್ ಅದನ್ನು ನಿಮಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬರೆದ್ರೆ 1 ಮಾರ್ಕು, ಡೆಫಿನೆಟ್ ಬರೆದ್ರೆ 1 ಮಾರ್ಕ್. ನೆಕ್ಸ್ಟ್ 16A, ಅಗೇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನಿಮಗೆ ಒಟ್ಟು 14 ಅವರ್ಸ್ ಇದೆ. ಸೊ ಎಲ್ಲ ಸೇರಿಕೊಂಡು 36 ಮಾರ್ಕ್ಸು ಅದೇ ಚಾಪ್ಟರ್ ಬರುತ್ತೆ. ಕೋಆರ್ಡಿನೇಷನ್ ಕಾಂಪೌಂಡ್ 1 and 2 ಎರಡು ನೀವು ಪಕ್ಕಾ ಆಯಿತು ಅಂತಂದರೆ ಅದರಲ್ಲೇ ನಿಮಗೆ 36 ಮಾರ್ಕ್ಸು ಕ್ವಶನ್ಸು ಬಂದಿರುತ್ತೆ. ಸೊ ಕೇರ್ಫುಲ್ಲಾಗಿ ನೀವು ಮಾಡಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಆರ್ ಮೆಟಲ್ ಕಾರ್ಬನೈಲ್ಸ್, ರೈಟ್ ದಿ ಸ್ಟ್ರಕ್ಚರ್ ಆಫ್ ದಿಸ್ ಮಾಲಿಕ್ಯೂಲ್. ನೋಡಿ, ನಾನು ಮುಂಚೆನೇ ಹೇಳ್ದಂಗೆ ಕೆಲವೊಂದು ಕ್ವಶನ್ಗೆ ತುಂಬ ಬರೆಯೋದಿರುತ್ತೆ, ಕೆಲವೊಂದು ಕ್ವಶನ್ಗೆ ಬರೆಯೋದೇ ಇರೋದಿಲ್ಲ ಅಂತೇಳಿ. ಇಲ್ಲಿ ವೆರಿ ಸಿಂಪಲ್ಲಾಗಿ ಕ್ವಶನ್ ಕೇಳಿದರೆ ವಾಟ್ ಆರ್ ಮೆಟಲ್ ಕಾರ್ಬನೈಲ್ಸ್ ಅನ್ನೋದಕ್ಕೆ 2 ಮಾರ್ಕ್ಸು. ರೈಟ್ ದಿ ಸ್ಟ್ರಕ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಕಾರ್ಬನೈಲ್ ಬರೆದ್ರೆ ಸ್ಟ್ರಕ್ಚರ್ ಬರೆದ್ರೆ ನಿಮ್ಗೆ ಈಸಿಯಾಗಿ 2 ಮಾರ್ಕ್ ಬರುತ್ತೆ. ಸೊ ಲೆಂತ್ ಏನೂ ಇಲ್ಲ. ಸೊ ಇದು ನಿಮ್ಗೆ ಗೊತ್ತಿದ್ದರೆ ಈಸಿಯಾಗಿ ನೀವು ಬರೀತಾ ಹೋಗ್ಬೋದು.
ಸೊ ವಾಟ್ ಆರ್ ಮೆಟಲ್ ಕಾರ್ಬನೈಲ್ಸ್ ಅಂತಂದರೆ ದಿಸ್ ಆರ್ ದಿ ಕಾಂಪ್ಲೆಕ್ಸಸ್ ಇನ್ ವಿಚ್ ದ ಮೆಟಲ್ ಆಟಮ್ ಆರ್ ಆಟಮ್ಸ್ ಅಟ್ಯಾಚ್ ದಿ CO ಲಿಗ್ಯಾಂಡ್. ಸೊ ನಿಮ್ಗೆ ಕೊಟ್ಟಿರುವಂಥ ಕಾಂಪ್ಲೆಕ್ಸಲ್ಲಿ CO ಲಿಗ್ಯಾಂಡ್ಸ್ ಏನಾದರೂ ಇದ್ದರೆ, ಕಾರ್ಬನ್ ಮಾನಾಕ್ಸೈಡ್ ಲಿಗ್ಯಾಂಡ್ ಏನಾದರೂ ಇತ್ತು ಅಂದರೆ ಅಂಥದ್ದು ನಾವೇನಂತ ಕರಿತೀವಿ, ಮೆಟಲ್ ಕಾರ್ಬನೈಲ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ, Mn2CO 10 ಟೈಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇನಾಗುತ್ತೆ ಅಂತಂದರೆ, ಎರಡು ಮೆಟಲ್ ಆಟಮ್ ಮಧ್ಯದಲ್ಲಿ ಕೋವಲೆಂಟ್ ಬಾಂಡ್ ಇರುತ್ತೆ. ನೆಕ್ಸ್ಟ್ ಅರೌಂಡ್ ಈಚ್ ಮ್ಯಾಂಗನೀಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎಟ್ ಆಕ್ಟಾಹೈಡ್ರಲ್ ಜಾಮೆಟ್ರಿ. ಜಸ್ಟ್ ಸ್ಟ್ರಕ್ಚರ್ ಬರೆದ್ರೆ 1 ಮಾರ್ಕು, 2 ಮಾರ್ಕು, ಎಕ್ಸ್ಪ್ಲನೇಷನ್ ಬರೆದ್ರೆ 2 ಮಾರ್ಕು. ಸೊ ಇದಕ್ಕೆ ಬರೆಯೋದು ಜಾಸ್ತಿ ಇಲ್ಲ, ಈಸಿಯಾಗಿ ನೀವು ಏನು ಮಾಡ್ಕೋಬೋದು ತೊಗೋಬೋದು. ಸೊ 16B ಮೆನ್ಷನ್ ದಿ ಮ್ಯಾನಸಾಟೋ ಅಸ್ಟಿಕ್ ಆಸಿಡ್ ಪ್ರೋಸೆಸ್ ಅಂತ ಹೇಳ್ತಾ ಇದ್ದಾರೆ. ದ ಪ್ರೋಸೆಸ್ ಇನ್ವಾಲ್ವ್ಸ್ ದಿ ಪ್ರೊಡಕ್ಷನ್ ಆಫ್ ಅಸ್ಟಿಕ್ ಆಸಿಡ್ ಫ್ರಮ್ ದಿ ಮಿಥೈಲ್ ಆಲ್ಕೋಹಾಲ್ ವಿತ್ ಅ ಕಾರ್ಬನ್ ಮಾನಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ರೋಡಿಯಂ ಸಾಲ್ಟ್ ಅಂಡ್ ಅಯೋಡಿನ್ ಅಟ್ ದಿ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂಡ್ ದಿ ಟೆಂಪರೇಚರ್. ಹೇಗೆ ನಾನು ಮುಂಚೆನೇ ಹೇಳ್ದಂಗೆ ನಿಮ್ಗೆ ಎಷ್ಟು ಚಾಪ್ಟರ್ ಇದೆಯೋ ಅಷ್ಟು ಚಾಪ್ಟರ್ದು ನಾನು ಇನ್ ಡೀಟೈಲ್ ಆಗಿ ಆಲ್ರೆಡಿ ನನ್ನ ಇದರಲ್ಲಿ ಚಾನಲಲ್ಲಿ ಎಲ್ಲ ಚಾಪ್ಟರ್ ಮೇಲೂ ನಿಮಗೆ ಚಾಪ್ಟರ್ ವೈಸ್ ಮಾಡಿದ್ದೀನಿ. ಈಗ ಎನಿವೇ ನಿಮಗೆ ಫ್ರೀ ಇದ್ದೀರಾ, ಮನೇಲಿ ಕೂತಿದ್ದೀರಾ, ಕಾಲೇಜ್ಗಳಿಗೆ ಹೋಗ್ತಾ ಇಲ್ಲ, ಸೊ ನಿಮ್ಗೆ ಇರುವಂಥ ಟೈಮ್ನ ನೀವೇನು ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 1 hour 2 hour ಒಂದೊಂದು ಸಬ್ಜೆಕ್ಟ್ ನೀವು ಈಗ ಟೈಮ್ ಇದೆ ನಿಮಗೆ, ಕೂತ್ಕೊಂಡು ನೀವು ಅದನ್ನು ಓದ್ಕೊಂಡು ಎಕ್ಸಾಮ್ ಯಾವಾಗಾದ್ರೂ ಮಾಡ್ಕೊಳ್ಳಿ. ಮಾಡ್ತಾರೋ ಬಿಡ್ತಾರೋ ಅದು ಯಾವುದನ್ನು ಡೌಟ್ ಇಟ್ಬಿಡು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದಲೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಕೂತ್ಕೊಂಡು ಎಲ್ಲ ಚಾಪ್ಟರ್ಗಳನ್ನ ಓದ್ಕೊಂಡು ಕ್ವಶನ್ ಆನ್ಸರ್ಸ್ಗಳನ್ನ ನಾವು ಓದ್ಕೊಂಡ್ರೆ ಈಸಿಯಾಗಿ ನಾವು ಮಾರ್ಕ್ಸ್ನ ತೊಗೋಬೋದು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಹೈಡ್ರೋಜನ್ ಎರಡು ರಿಯಾಕ್ಟ್ ಆಗಿ ನಿಮ್ಗೆ ಏನಾಗ್ತಾ ಇದೆ, ಆಲ್ಕೋಹಾಲ್ ಬರ್ತಾ ಇದೆ, ಮೆಥನಾಲ್ ಬರ್ತಾ ಇದೆ. ಆ ಮಿಥೈಲ್ ಆಲ್ಕೋಹಾಲ್ನ ಕಾರ್ಬನ್ ಮಾನಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಆದಾಗ ನಿಮ್ಗೆ ಏನಾಗ್ತಾ ಇದೆ ಅಂದರೆ ಇನ್ಸರ್ಟೇಷನ್ ಆಫ್ ದಿ CO ಬಾಂಡ್ ಆನ್ ದಿ ಮಿಥನಾಲ್ ಆಗ್ತಾ ಇದೆ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಮಾನ್ಸಾಟೋ ಅಸ್ಟಿಕ್ ಆಸಿಡ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಇಲ್ಲೇನು ಕೆಟ್ಲಿಸ್ಟ್ ಯೂಸ್ ಮಾಡ್ತಾ ಇದೀವಲ್ಲ, ರೋಡಿಯಂ ಅಯೋಡಿನ್ ಸಾಲ್ಟ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ವಿಚ್ ಕನ್ವರ್ಟ್ಸ್ ದಿ ಮಿಥೈಲ್ ಆಲ್ಕೋಹಾಲ್ ಇಂಟು ಅಸ್ಟಿಕ್ ಆಸಿಡ್. ಸೊ ಇಲ್ಲಿ ಆ್ಯಕ್ಚುಲಿ ಏನಾಗ್ತಾ ಇದೆ ಅಂದರೆ, ವಿ ಆರ್ ಗೋಯಿಂಗ್ ಟು ಆ್ಯಡ್ CO ಟು ದಿ ಮಿಥೈಲ್ ಗ್ರೂಪ್. ಸೊ ದಿಸ್ ಇಸ್ ಅ ಪ್ರೋಸೆಸ್. ಇದನ್ನು ಫಸ್ಟು ನಿಮಗೆ ಆ ಪ್ರೋಸೆಸ್ ಏನು ಅಂತ ವರ್ಡಿಂಗಲ್ಲಿ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ, ಈಕ್ವೇಷನ್ ಬರೆದ್ರೆ ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್, ಬೇಸ್ಡ್ ಆನ್ VBT ಎಕ್ಸ್ಪ್ಲೈನ್ ದಿ ಜಾಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ CONH3 ಅಂತ ಕೇಳ್ತಾ ಇದ್ದಾರೆ. ಅಗೇನ್ VBT ಮೇಲೆ ನಿಮಗೆ ಎಷ್ಟು ಕಾಂಪ್ಲೆಕ್ಸಸ್ ಇದೆಯಾ, ಒಂದು ಕ್ವಶನ್ ಡೆಫಿನೆಟ್ಲಿ 4 ಮಾರ್ಕ್ ಕ್ವಶನ್ ಎಲ್ಲ ಕ್ವಶನ್ ಪೇಪರ್ಲ್ಲೂ ಕೇಳ್ತಾರೆ. ಸೊ ಹಾಗಾಗಿ ನೀವು ವಿನ ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ಕೋಬಾಲ್ಟ್ ಮತ್ತು ಅಮೋನಿಯಾ 6 ಟೈಮ್ಸ್ ಇರುವಂಥದ್ದು ಕಾಂಪ್ಲೆಕ್ಸ್ನ ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಈ ಥರ ಬರಿಬೇಕಾಗುತ್ತೆ. ಸೆಂಟ್ರಲ್ ಮೆಟಲ್ ಆಟಮ್ ಯಾವುದಿದೆಯಲ್ಲ, ಆ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು ನಮ್ಗೆ ಇಲ್ಲಿ ಕೋಬಾಲ್ಟ್ ಇದೆ, ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ಅದನ್ನು ನೀವು ಬರಿಬೇಕಾಗುತ್ತೆ. ಸೊ 3D ಸೀರೀಸಲ್ಲಿ ಬರೋವಂಥದ್ದು ಎಲ್ಲದಕ್ಕೂ ನಿಮ್ಗೆ ಅಟಾಮಿಕ್ ನಂಬರ್ ಗೊತ್ತಿರಬೇಕಾಗತ್ತೆ. ಸೊ ಬೇಸ್ಡ್ ಆನ್ ದ ಅಟಾಮಿಕ್ ನಂಬರ್ ನೀವು ಏನು ಮಾಡ್ತೀರಾ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಂಪಾರ್ಟೆಂಟು, ಅದನ್ನು ಮಾತ್ರ ಬರ್ಕೊಳ್ತೀರಾ. 3D7 4s2 ಆಯಿತು. ಬಟ್ ಆದರೆ ಕೊಬಾಲ್ಟು ಇಲ್ಲೇನಾಗ್ತಾ ಇದೆ, ಕೊಟ್ಟಿರುವಂಥ ಕಾಂಪ್ಲೆಕ್ಸಲ್ಲಿ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಇಟ್ ಗೋಯಿಂಗ್ ಟು ಲೂಸಸ್ ಇಟ್ಸ್ ಎಲೆಕ್ಟ್ರಾನ್, ಅದರದ್ದು 3+ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ. ಹಾಗಾಗಿ ಅದೇನಾಗುತ್ತೆ, 3 ಎಲೆಕ್ಟ್ರಾನ್ನ ಕಳ್ಕೊಳ್ಳುತ್ತೆ. ಎಲ್ಲಿ ಕಳ್ಕೊಳ್ಳುತ್ತೆ, 2 S ಕಳ್ಕೊಳ್ಳುತ್ತೆ, 1 D ಕಳ್ಕೊಳ್ಳುತ್ತೆ. ಸೊ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಬರಿಬೇಕಾಗತ್ತೆ. ಸೊ 3D7 4s2 ಆಯಿತು. CO3+ ಅಲ್ಲಿ ಏನಾಯಿತು ಅಂದರೆ 3D6 4s0 ಆಗಿದೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ ಪ್ರೆಸೆನ್ಸ್ ಆಫ್ ದಿ ಲಿಗ್ಯಾಂಡ್. ಸೊ ಲಿಗ್ಯಾಂಡ್ ಈಗ ಏನಾಗ್ತಾ ಇದೆ, ಇಟ್ಸ್ ಅಪ್ರೋಚಸ್. ಈಗ ಏನಾಗ್ತಾ ಇದೆ, ಸೆಂಟ್ರಲ್ ಮೆಟಲ್ ಆಟಮ್ಗೆ ಎಲೆಕ್ಟ್ರಾನ್ಸ್ ಲಿಗ್ಯಾಂಡಿಂದ ಕೊಡ್ತಾ ಇದ್ದ ತಕ್ಷಣ ಡಿಪೆಂಡಿಂಗ್ ಅಪಾನ್ ದಿ ವೀಕ್ ಲಿಗ್ಯಾಂಡ್ ಆರ್ ಎ ಸ್ಟ್ರಾಂಗ್ ಲಿಗ್ಯಾಂಡ್ ಪೇರಿಂಗ್ ಆಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಅಮೋನಿಯಾ ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್. ಹಂಗಾಗುತ್ತೆ ಎಗೇನ್ಸ್ಟ್ ದಿ ಹಂಡ್ಸ್ ರೂಲ್ ಏನಾಗುತ್ತೆ, ಅದು ಪೇರಿಂಗ್ ಆಗುತ್ತೆ. ಪೇರಿಂಗ್ ಆದಾಗ ನನಗೆ ಏನಾಗುತ್ತೆ ಅಂದರೆ ಒಟ್ಟು 6 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನನಗೆ ಹೋಗುತ್ತೆ. ಸೊ ಇದೇನಾಗ್ತಾ ಇದೆ, ನನಗೆ 3D ನಲ್ಲಿ 2 4s ಅಲ್ಲಿ 1 4p ನಲ್ಲಿ 3. ಸೊ ಹಾಗಾಗಿ ಏನಾಗ್ತಾ ಇದೆ, ನನಗೆ D2sp3 ಹೈಬ್ರಿಡೈಸೇಷನ್ ಆಗುತ್ತೆ. 2 of 3D and 1 4s and 3 4p empty orbitals are used for hybridization to form 6 D2sp3 hybrid orbitals ಬರುತ್ತೆ. ಸೊ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಇರುತ್ತಲ್ಲ ಅಷ್ಟು ಲಿಗ್ಯಾಂಡ್ಸ್ ಏನು ಮಾಡ್ಬೋದು, ಎಲೆಕ್ಟ್ರಾನ್ಸ್ನ ಕೊಟ್ಟು ಬಂದು ಕೂತ್ಕೋಬೋದು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನಂದು ಈ ಲಿಗ್ಯಾಂಡ್ ಏನಾಗ್ತಾ ಇದೆ ಅಂದರೆ ಈ ಥರ ಆಗ್ತಾ ಇದೆ. Fe ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೊಬಾಲ್ಟ್ ಏನು ತೊಗೊಂಡಿದ್ದಾರಲ್ಲ ಅದೇನಾಗುತ್ತೆ ಅಂದರೆ ಈ ಥರ ಆಗುತ್ತೆ. ಸೊ ನನಗೆ ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು, 6 ಎಲೆಕ್ಟ್ರಾನ್ಸು ವೇಕೆಂಟ್ ಆಯಿತು. ಇನ್ ಆರ್ಡರ್ ಟು ಫಾರ್ಮ್ ದಿ 6 ಬಾಂಡ್ಸ್ ವಿತ್ 6 ammonia ligands, the 6 empty orbitals are made to receive 6 pairs of electrons to form
6 NH3 ಅಯಾನ್ಸ್ ಜೊತೆಗೆ ಕಾಂಪ್ಲೆಕ್ಸ್ ಆಗೋದು ಬರಿಬೇಕಾಗತ್ತೆ. ಈ ಕಾಂಪ್ಲೆಕ್ಸ್ ಇಸ್ D2sp3 ಹೈಬ್ರಿಡೈಸೇಷನ್ ಆಗ್ತಾ ಇದೆ. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಯಾಕೆಂದರೆ ಇನ್ನರ್ d-orbitals ಆರ್ ಇನ್ವಾಲ್ವ್ಡ್. ಆಕ್ಟಾಹೆಡ್ರಲ್ ಜಾಮೆಟ್ರಿ ಇದೆ. ನೆಕ್ಸ್ಟ್ ಇದು ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್ ಇದೆ. ಸೊ ಇದನ್ನೆಲ್ಲ ನೀವು ಬರೆದ್ರೆ ನಿಮಗೆ ಈಸಿಯಾಗಿ ಮಾರ್ಕ್ ಕೊಡೋಕ್ಕೆ ಈಸಿ ಆಗುತ್ತೆ. 17p, ಕ್ಯಾಲ್ಕುಲೇಟ್ ದಿ ಎಫೆಕ್ಟಿವ್ ಅಟಾಮಿಕ್ ನಂಬರ್ ಬೇಸ್ಡ್ ಆನ್ 18 electron rule. 18 electron rule ಏನು ಹೇಳುತ್ತೆ ಅಂದರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ದಿ ಮೆಟಲ್ ಪ್ಲಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟೆಡ್ ಬೈ ದಿ ಲಿಗ್ಯಾಂಡ್ ಎರಡೂ ಕೂಡಿದಾಗ 18 ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ 18 electron rule ಅಂತ ಹೇಳ್ತೀವಿ. ಸೊ ನನಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಎಫೆಕ್ಟಿವ್ ನಂಬರ್ ಬೇಸ್ಡ್ ಆನ್ 18 electron rule. ಒಂದು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಆ ಕಾಂಪ್ಲೆಕ್ಸ್ಗೆ ಏನಾಗಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಕ್ರೋಮಿಯಂ ಇದೆ, ಹಾಗಾಗಿ 6 ಮಾಡ್ಕೊಳ್ತೀರಾ. ಸೊ ಎಷ್ಟು ಲಿಗ್ಯಾಂಡ್ಸ್ ಇದೆ ಅಂದರೆ 6 ಲಿಗ್ಯಾಂಡ್ಸ್ ಇದೆ, ಹಾಗಾಗಿ 6 + 12 ಮಾಡಿದಾಗ ಏನಾಗ್ತಾ ಇದೆ, ಇದು 8 ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನು 18A, ಡಿಸ್ಕ್ರೈಬ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಬೈ ವೆಟ್ ಪ್ರೋಸೆಸ್. ಅಗೇನ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ನ ಹೇಗೆ ಮಾಡ್ತೀರಾ ಅಂತ. ಸೊ ಯಾವುದೇ ಒಂದು ಪ್ರೋಸೆಸ್ನ ಕೇಳಿದ್ರೆ ಇಂಡಸ್ಟ್ರಿಯಲ್ ಮೆಟೀರಿಯಲ್ ಯಾವ್ದು ಬೇಕಾದ್ರೂ ಕೇಳ್ಬೋದು, ಮ್ಯಾನುಫ್ಯಾಕ್ಚರ್ ಆಫ್ ಗ್ಲಾಸ್ ಕೇಳ್ಬೋದು, ಪೇಂಟ್ಸ್ ಕೇಳ್ಬೋದು, ಅಥವಾ ಫ್ಯೂಯಲ್ ಯಾವ್ದಾದ್ರು ಕೇಳ್ಬೋದು. ಏನೇ ಕೊಟ್ಟರು ರಾ ಮೆಟೀರಿಯಲ್ ನೀವು ಬರೀಬೇಕಾಗತ್ತೆ. ರಾ ಮೆಟೀರಿಯಲ್ಗೆ ನಿಮಗೆ 1 ಮಾರ್ಕ್ ಇರುತ್ತೆ. ಯಾವುದೇ ಒಂದು ಎಕ್ಸ್ಪೆರಿಮೆಂಟಲ್ ಪ್ರೊಸೀಜರ್ ಬರಿಬೇಕಾದ್ರೆ ಯಾವಾಗ ಪ್ರಿನ್ಸಿಪಲ್ ಬರಿಬೇಕಲ್ಲ, ಪ್ರಿನ್ಸಿಪಲ್ಗೆ 1 ಮಾರ್ಕ್ ಇರ್ತಾರೆ. ಅದೇ ರೀತಿ ಮ್ಯಾನುಫ್ಯಾಕ್ಚರ್ ಕೇಳಿದ್ರೆ ಇಂಡಸ್ಟ್ರಿಯಲ್ ಮೆಟೀರಿಯಲ್ಗೆ ನೀವು ರಾ ಮೆಟೀರಿಯಲ್ಸ್ನ ಬರಿಬೇಕಾಗತ್ತೆ. ಸೊ ಇಲ್ಲಿ ರಾ ಮೆಟೀರಿಯಲ್ಸ್ ಯಾವ್ದು ತೊಗೊಂಡಿದ್ದೀವಿ ಅಂದರೆ ಲೈಮ್ ಸ್ಟೋನ್ ತೊಗೊಂಡಿದ್ದೀವಿ, ಕ್ಲೇ ತೊಗೊಂಡಿದ್ದೀವಿ, ಚಿಪ್ಸನ್ ತೊಗೊಂಡಿದ್ದೀವಿ, ಪೌಡರ್ ಕೋಲ್ ತೊಗೊಂಡಿದ್ದೀವಿ. ಇದು ಎಲ್ಲ ಬರೆದ್ರೆ ನಿಮ್ಗೆ ಏನಾಗುತ್ತೆ, ಅವರು 1 ಮಾರ್ಕ್ನ ಕೊಡ್ತಾರೆ. ಅದಾದಮೇಲೆ ನಾನು ಏನು ಮಾಡಬೇಕಾಗತ್ತೆ, ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಪ್ರೋಸೆಸ್ ಆ್ಯಕ್ಚುಲಿ 4 ಸ್ಟೆಪ್ ಇದೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಗ್ರೈಂಡಿಂಗ್ ಆಗುತ್ತೆ. ದ ರಾ ಮೆಟೀರಿಯಲ್ಸ್ ಆರ್ ಸಪ್ರೇಟ್ಲಿ ಗ್ರೌಂಡ್ ಇಂಟು ಫೈನ್ ಪೌಡರ್ ಇಂಟು ಎ ball mill and then mixed proper proportion to obtain the homogenized mixture called as a dry mill. ಸೊ ನನಗೆ ಏನೇನು ಕೊಟ್ಟಿದ್ದೀವಲ್ಲ ರಾ ಮೆಟೀರಿಯಲ್ಸ್ ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಫ್ರೈನ್ ಆಗಿ ಗ್ರೌಂಡ್ ಮಾಡ್ತೀವಿ ಇಂಡಿವಿಜುವಲ್ ಆಗಿ. ಆಮೇಲೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಪೋರ್ಷನಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನೇನು ಮಾಡ್ತೀನಿ ನಾನು, ಹೋಮೋಸೈನ್ಡ್ ಮಿಕ್ಸ್ ಆಗೋ ಥರ ಮಾಡ್ಕೊಳ್ತೀನಿ. ಕಂಪ್ಲೀಟ್ಲಿ ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೆ ಏನಂತ ಕರಿತೀನಿ ನಾನು, ಡ್ರೈ ಮಿಲ್ ಅಂತ ಕರಿತೀನಿ. ಆ ಡ್ರೈ ಮಿಲ್ನ ಏನು ಮಾಡ್ತೀನಿ ನಾನು ಅಂದರೆ ರೋಟರಿ ಕ್ಲೀನ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಗೇನ್ ನಿಮಗೆ ಕ್ಲೀನ್ ಅಥವಾ ಇತ್ತು ಅಂತಂದರೆ ಏನಾಗುತ್ತೆ, ಸ್ಟ್ಯೂಲ್ ಟ್ಯೂಬ್ ಇರುತ್ತೆ, ದಟ್ ಇಸ್ ಲೈನ್ಡ್ ವಿತ್ ಅ ರಿಫ್ರಾಕ್ಟರಿ ಬ್ರಿಕ್ಸ್ ಕೆಪ್ಟ್ ಇನ್ ಎ ಸ್ಲ್ಯಾಂಟಿಂಗ್ ಪೊಸಿಷನ್. ದ ಬರ್ನಿಂಗ್ ಚಾರ್ಜ್ ಮೂವ್ಸ್ ಡೌನ್ ಸ್ಲೋಲಿ. ಎ ಬ್ಲಾಸ್ಟ್ ಆಫ್ ಬರ್ನಿಂಗ್ sawdust is sent in from the other end. The maximum temperature is 1750 degrees centigrade is reached. ಸೊ ನಾವೇನು ಮಾಡ್ತೀವಿ, ಡ್ರೈ ಪೌಡರ್ ತೊಗೊಂಡಿದ್ವಿ, ಅದಕ್ಕೆ ಡ್ರೈ ಮಿಲ್ ಅಂತ ಹೇಳ್ತೀವಿ. ಅದನ್ನೇನು ಮಾಡ್ತೀನಿ ನಾನು, ರೊಟೇಟರಿ ಕ್ಲೀನ್ಗೆ, ಅದು ರೊಟೇಟ್ ಆಗ್ತಾ ಇರೋವಂಥ ಕ್ಲೀನ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಟೆಂಪ್ರೇಚರ್ ಎಷ್ಟು ಮೇಂಟೈನ್ ಮಾಡ್ಕೊಳ್ತೀನಿ ಅಂದರೆ 1750 ಡಿಗ್ರಿನ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತೀನಿ. ಅಟ್ ದಿ ಎಂಡ್ ಅದನ್ನೇನು ಮಾಡ್ತೀನಿ, ಹೀಟ್ ಮಾಡ್ತಾ ಹೋಗ್ತೀನಿ. ಅಟ್ ದ ಎಂಡ್ ದ ಕ್ಲೀನ್ where the temperature is highest, the lime clay undergo chemical fusion resulting in the calcium ಅಲ್ಯೂಮಿನೇಟ್ಸ್ ಆ್ಯಂಡ್ ಸಿಲಿಕೇಟ್ಸ್. ಸೊ ರಿಯಾಕ್ಷನ್ ಆಗುತ್ತೆ. ಸೊ ಕ್ಯಾಲ್ಶಿಯಂ ಕಾರ್ಬೊನೇಟ್ ತೊಗೊಂಡಿರ್ತೀವಿ, ಅದು CaO CO2 ಆಗುತ್ತೆ. ಆ CO ವಿಲ್ ರಿಯಾಕ್ಟ್ ವಿತ್ SiO2 ಟು ಫಾರ್ಮ್ CaO SiO2 ಆಗುತ್ತೆ. ಅಥವಾ 3 ಮಾಲಿಕ್ಯೂಲ್ಸ್ ಜೊತೆ ಸೇರಿಕೊಂಡ್ರೆ 3 CaO SiO2 ಆಗ್ಬೋದು. ಸೊ ಆ CaO ಏನು ಮಾಡುತ್ತೆ, ಅಲ್ಯೂಮಿನಾ ಜೊತೆ ರಿಯಾಕ್ಟ್ ಆಗುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, 3 CaO Al2O3 ಬರುತ್ತೆ. ಸೊ ನಾನು ಇದಕ್ಕೆ ಏನಂತ ಕರಿತೀನಿ, ಕ್ಲಿಂಕರ್ ಅಂತ ಕರಿತೀನಿ. ಆ ಕ್ಲಿಂಕರ್ ಬಂದಿರೋದನ್ನ ಏನು ಮಾಡ್ತೀನಿ ನಾನು, ಗ್ರೈಂಡ್ ಮಾಡ್ತೀನಿ. ಆಫ್ಟರ್ ಕೂಲಿಂಗ್ ದ ಕ್ಲಿಂಕರ್ಸ್ ಆರ್ ಗ್ರೌಂಡ್ ಇಂಟು ಎ ಫೈನ್ ಪೌಡರ್. ಸೊ ಈ ಪ್ರೋಸೆಸ್ ಮಾಡ್ಬೇಕಾದ್ರೆ ನಾನು ಜಿಪ್ಸಮ್ನ ಆ್ಯಡ್ ಮಾಡ್ತೀನಿ ಇನ್ ಆರ್ಡರ್ ಟು ರೆಡ್ಯೂಸ್ ದ ಸೆಟ್ಟಿಂಗ್ ಟೈಮ್ ಆಫ್ ದಿ ಸಿಮೆಂಟ್ ಆ್ಯಂಡ್ ಇಟ್ ಈಸ್ ಏರ್ ಟೈಟ್ ಬ್ಯಾಗಲ್ಲಿ ಅದನ್ನು ಪ್ಯಾಕ್ ಮಾಡಿ ಸೆಂಡ್ ಮಾಡ್ತಾರೆ. ಸೊ ದೀಸ್ ಆರ್ ದಿ ಪ್ರೊಸೀಜರ್. ಸೊ ರಾ ಮೆಟೀರಿಯಲ್ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ಈಚ್ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ 1 ಮಾರ್ಕ್ 3 ಮಾರ್ಕ್ಸ್ ಕೊಡ್ತಾರೆ. ಮೆನ್ಷನ್ ಎನಿ ಟೂ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಫ್ಯೂಯಲ್ ಅಂತ ಕೇಳಿದ್ದಾರೆ. ಸೊ ನೀವು ಯಾವ್ದಾದ್ರು 2 ಬರೆದ್ರೆ ಸಾಕಾಗುತ್ತೆ. ಇಟ್ ಶುಡ್ ಹ್ಯಾವ್ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ, possess the moderate ignition temperature, it should have low ash residue, it should be dry or should least moisture content ಇರಬೇಕು. it should not produce ambiguous byproducts like smoke, carbon monoxide, sulfur dioxide. ಇದೆಲ್ಲ ಮಾಡಬಾರ್ದು ಡ್ಯೂರಿಂಗ್ ಕಂಬರ್ಷನ್. it should have no or minimal fire hazard and should occupy too much of space and could safe to transport. Fuel must be readily and cheaply available in large quantity. ಸೊ ಇದರಲ್ಲಿ ಯಾವ್ದಾರು 2 ಕ್ವಾಲಿಟಿ 2 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಹೇಳಿದ್ರು ನಿಮಗೆ 2 ಮಾರ್ಕ್ಸು ಕೊಡ್ತಾರೆ. 19A, give the composition and 1 application each for
ಬೋರೋಸಿಲಿಕೇಟ್ ಗ್ಲಾಸ್ ಆ್ಯಂಡ್ ಆಪ್ಟಿಕಲ್ ಗ್ಲಾಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಬೋರೋಸಿಲಿಕೇಟ್ ಗ್ಲಾಸ್ದು ಕಾಂಪೋಸಿಷನ್ ಕೇಳ್ತಾ ಇದ್ದಾರೆ. ಕಾಂಪೋಸಿಷನ್ ಬರೆದ್ರೆ 1 ಮಾರ್ಕು, ಅದ್ರದ್ದು ಅಪ್ಲಿಕೇಶನ್ ಬರೆದ್ರೆ 1 ಮಾರ್ಕು. ಸೊ 2 ಗ್ಲಾಸ್ನ ಹೇಳಿದ್ದಾರೆ, ಒಂದು ಬೋರೋಸಿಲಿಕೇಟ್ ಗ್ಲಾಸು, ಇನ್ನೊಂದು ಆಪ್ಟಿಕಲ್ ಗ್ಲಾಸ್. ಯಾವ್ದು ಬೇಕಾದ್ರೂ ಕೇಳ್ಬೋದು, ಇದರಲ್ಲಿ ಇವೆರಡು ಕೇಳಿದ್ದಾರೆ. ಸೊ ಬೋರೋಸಿಲಿಕೇಟ್ ಗ್ಲಾಸ್ದು ಕಾಂಪೋಸಿಷನ್ ಏನಾಗಿರುತ್ತೆ ಅಂದರೆ 80 to 83% ಸಿಲಿಕಾ ಇರುತ್ತೆ, 10 to 12% ಬೋರಾನ್ ಆಕ್ಸೈಡ್ ಇರುತ್ತೆ, 4% ಸೋಡಿಯಂ ಆಕ್ಸೈಡ್ ಇರುತ್ತೆ, 2% Al2O3 ಇರುತ್ತೆ, ಆ್ಯಂಡ್ ಟ್ರೇಸಸ್ ಆಫ್ ಆಕ್ಸೈಡ್ಸ್ ಆಫ್ ಸೋಡಿಯಂ ಆ್ಯಂಡ್ ಕ್ಯಾಲ್ಶಿಯಂ ಇರುತ್ತೆ. ಯೂಸಸ್ ಏನು ಅಂತಂದರೆ ಬೋರೋಸಿಲಿಕೇಟ್ ಗ್ಲಾಸ್ ನಿಮ್ಗೆ ಗೊತ್ತಿದೆ, ಎಲ್ಲ ಲ್ಯಾಬ್ಗಳಲ್ಲಿ ಎಲ್ಲ ಕಡೆ ಗ್ಲಾಸ್ ಆಪ್ರೇಟರ್ಸ್ ನಾವು ಯೂಸ್ ಮಾಡ್ತೀವಲ್ಲ ಅದೆಲ್ಲ ಬೋರೋಸಿಲಿಕೇಟ್ ಇರುತ್ತೆ. ಅಥವಾ ಮನೆಗಳಲ್ಲಿ ಈಗ ಫ್ಯಾಷನ್ ಇದೆ ಆ ಗ್ಲಾಸ್ ಐಟಮ್ಸ್ನ ಯೂಸ್ ಮಾಡೋದು, ಹೀಟ್ ಮಾಡೋಂಥದ್ದು, ಅದು ಬೇಕಿಂಗ್ ಯುಟೆನ್ಸಿಲ್ಸಲ್ಲಿ ಅದನ್ನು ಯೂಸ್ ಮಾಡ್ತೀವಿ. ಥರ್ಮೋಮೀಟರ್ಸಲ್ಲಿ ಇರುತ್ತೆ, ಪೈಪ್ಲೈನ್ಸಲ್ಲಿ ಇರುತ್ತೆ ಫಾರ್ ಕರೋಸಿವ್ ಲಿಕ್ವಿಡ್ಸ್ ಅಂಡ್ ಥರ್ಮಲ್ ಇನ್ ಕೆಮಿಕಲ್ ಇಂಡಸ್ಟ್ರಿ, ಟಿ ವಿ ಟ್ಯೂಬ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸ್ ಇರ್ಬೋದು, ಅಲ್ಲೆಲ್ಲ ನಾವು ಬೋರೋಸಿಲಿಕೇಟ್ನ ಯೂಸ್ ಮಾಡ್ತೀವಿ. ಆ ಥರ ಸೆಕೆಂಡ್ನ ತೊಗೊಂಡ್ರೆ ಆಪ್ಟಿಕಲ್ ಗ್ಲಾಸ್ನ ಕೇಳಿದ್ದಾರೆ. ಆಪ್ಟಿಕಲ್ ಗ್ಲಾಸ್ದು ಕಾಂಪೋಸಿಷನ್ ಏನಿರುತ್ತೆ ಅಂತಂದರೆ ಬೋರಾನ್ ಆಕ್ಸೈಡ್ ಇರುತ್ತೆ, ಬೇರಿಯಂ ಆಕ್ಸೈಡ್ ಇರುತ್ತೆ, ಜಿಂಕ್ ಆಕ್ಸೈಡ್ ಇರುತ್ತೆ, ಮತ್ತು ಫಾಸ್ಫರಸ್ ಆಕ್ಸೈಡ್ ಇರುತ್ತೆ, ಸಿಲಿಕಾ ಇರುತ್ತೆ, ಅರ್ಧನ್ ಆಕ್ಸೈಡ್ಸ್ ಲೈಕ್ ರೇರ್ ಅರ್ತ್ ಆಕ್ಸೈಡ್ಸ್ ಲೈಕ್ ಸೀಸಿಯಂ ಆಕ್ಸೈಡ್ ಇರುತ್ತೆ. ಇದನ್ನೆಲ್ಲ ಯೂಸ್ ಮಾಡ್ತಾರೆ ಆಪ್ಟಿಕಲ್ ಗ್ಲಾಸ್ ಅಂದರೆ. ಆಸ್ ದ ನೇಮ್ ಇಂಡಿಕೇಟ್ಸ್ ಆಪ್ಟಿಕಲ್ ಅಂತ ಹೇಳ್ತಾ ಇದ್ದಾರೆ. ಲೆನ್ಸಸ್ ಮಾಡೋದಕ್ಕೆ, ಪ್ರಿಸಮ್ಸ್ ಮಾಡೋದಕ್ಕೆ, ನಮ್ಮದು ಗ್ಲಾಸಸ್ನ ಮಾಡೋದಕ್ಕೆ, ಡೆಕೋರೇಟಿವ್ ಐಟಮ್ನ ಮಾಡೋಕ್ಕೆ, ಇಮಿಟೇಷನ್ ಡೈಮಂಡ್ಸ್ನ ಮಾಡೋದಕ್ಕೆ, ಕ್ಯಾಥಡ್ ರೇಸ್ನ ಟ್ಯೂಬ್ ಮಾಡೋದಕ್ಕೆ ಕೊಡ್ತಾರೆ. ಸೊ ದೀಸ್ ಆರ್ ಅಪ್ಲಿಕೇಶನ್ಸು ನೀವು ಬರೀರುತ್ತೆ. ನೆಕ್ಸ್ಟ್ 19B ಮೆನ್ಷನ್ ದಿ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ವಾರ್ನಿಷಸ್. ನೋಡಿ, ಕೆಲವೊಂದಕ್ಕೆ ತುಂಬ ಲೆಂದಿ ಇದೆ ಆನ್ಸರ್ಸು, ಕೆಲವೊಂದಕ್ಕೆ ತುಂಬ ಕಡಿಮೆ ಇದೆ. ಸೊ ಜಸ್ಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಹೇಳ್ತಿದ್ದಾರೆ. ಯಾವ್ದಾದ್ರು 4 ಕಾನ್ಸ್ಟಿಟ್ಯೂಯೆಂಟ್ ನೀವು ಬರೆದ್ರೆ ನಿಮಗೆ 4 ಮಾರ್ಕ್ ಬರ್ತಾ ಹೋಗುತ್ತೆ. ರೆಸಿನ್ಸ್ ಇರ್ಬೋದು, ಡ್ರೈಯಿಂಗ್ ಆಯಿಲ್ಸ್ ಇರ್ಬೋದು, ಸಾಲ್ವೆಂಟ್ಸ್ ಇರ್ಬೋದು, ಡ್ರೈಯರ್ಸ್ ಇರ್ಬೋದು, ಪ್ಲಾಸ್ಟಿಲೈಸರ್ಸ್ ಇರ್ಬೋದು, ಇದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 20th B ಮೆನ್ಷನ್ the raw materials and other roles, raw materials and their roles in the manufacture of ceramic wares. ಸೊ ಮ್ಯಾನುಫ್ಯಾಕ್ಚರ್ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಅದು ಯಾವುದ್ರದ್ದು ರೋಲ್ ಏನು ಅಂತ ಹೇಳಿದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾ ಹೋಗ್ತಾರೆ ಇಲ್ಲಿ. ಸೊ ಇದರಲ್ಲಿ ಯಾವುದು ರಾ ಮೆಟೀರಿಯಲ್ಸ್ ನಾವು ಯೂಸ್ ಮಾಡ್ತೀವಿ ಅಂದರೆ ಕ್ಲೇ ಯೂಸ್ ಮಾಡ್ತೀವಿ, ಫ್ಲಡ್ಸ್ಪರ್ನ ಯೂಸ್ ಮಾಡ್ತೀವಿ, ಸ್ಯಾಂಡ್ನ ಯೂಸ್ ಮಾಡ್ತೀವಿ, ಅಥವಾ ಕ್ವಾರ್ಟ್ಸ್ನ ಯೂಸ್ ಮಾಡ್ತೀವಿ. ಸೊ ಕ್ಲೇ ಅಂದರೆ ಇಟ್ ಇಂಪಾರ್ಟ್ಸ್ ಪ್ಲಾಸ್ಟಿಸಿಟಿ ವಿಚ್ ಹೆಲ್ಪ್ಸ್ ಇನ್ ಮೋಲ್ಡಿಂಗ್ ದಿ ಮೆಟೀರಿಯಲ್ಸ್ ಟು ಡಿಸೈರ್ಡ್ ಶೇಪ್ ವಿತೌಟ್ ಡಿಫಾರ್ಮೇಷನ್. ಅಂಥದಕ್ಕೆ ನಾವೇನು ಅದಕ್ಕೋಸ್ಕರ ನಾನು ಕ್ಲೇನ ಯೂಸ್ ಮಾಡ್ತೀನಿ. ಫ್ಲಡ್ಸ್ಪರ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಸರ್ವ್ ಎಸ್ ಎ ಫ್ಲಕ್ಸ್ ಅಂಡ್ ಬೈಂಡರ್ ಇನ್ ಸೆರಾಮಿಕ್ ಆರ್ಟಿಕಲ್ಸ್, ಆಲ್ಸೋ ಪ್ರೊವೈಡ್ಸ್ ಎ ಗ್ಲಾಸಿಂಗ್ ಅಪಿಯರೆನ್ಸ್ in the ceramic articles. Sand ಅಥವಾ quartz provides a necessary skeletal structure to ceramic waves. Sand is added during the firing, help in reducing the shrinkage or reduces the rigidity ನ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ 3 ರಾ ಮೆಟೀರಿಯಲ್ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ, ಅದ್ರದ್ದು ರೋಲ್ ಹೇಳಿದ್ರೆ 3 ಮಾರ್ಕ್ಸ್ನ ಕೊಡ್ತಾರೆ. 20B ಡಿಫೈನ್ ಆಕ್ಟೇನ್ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಅಗೇನ್ ಕೆಲವೊಂದು ಡಿಫೈನ್ ಅಂತ ಕೊಟ್ಟಾಗ, ಸ್ಟೇಟ್ಮೆಂಟ್ ಕೊಟ್ಟಾಗ ಬೇರೆ ಬೇರೆ ಥರ ನಾವು ಡಿಫೈನ್ ಮಾಡ್ಬೋದು, ಬೇರೆ ಬೇರೆ ಥರ ಸ್ಟೇಟ್ಮೆಂಟ್ ಮಾಡ್ಬೋದು. ಸೊ ಸ್ಕೀಮ್ ಕೊಟ್ಟಾಗ ನಮ್ಗೆ ಏನು ಕೊಟ್ಟಿರ್ತಾರೆ ಅಂದರೆ ಆಲ್ಟರ್ನೇಟಿವ್ ಆನ್ಸರ್ಸ್ಗೂ ಈಕ್ವಲ್ ವೇಟೇಜ್ನ ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ನಾನು 2 ಥರ ಡಿಫೈನ್ ಮಾಡ್ಬೋದು. ಇಟ್ಸ್ ಅ ನಂಬರ್ ದಟ್ ಪ್ರೊವೈಡ್ಸ್ ದಿ ಮೆಜರ್ ಆಫ್ ಎಬಿಲಿಟಿ ಆಫ್ ಎ ಫ್ಯೂಯಲ್ ಟು ರೆಸಿಸ್ಟ್ ನಾಕಿಂಗ್ ವೆನ್ ಇಟ್ ಈಸ್ ಬರ್ನ್ಡ್ ಇನ್ ಎ ಸ್ಪಾರ್ಕ್ ಇಗ್ನಿಷನ್ ಇಂಜಿನ್. ಆ ಥರ ಬೇಕಾದ್ರೂ ಕೊಡ್ಬೋದು. ಇಟ್ಸ್ ಅ ಪರ್ಸೆಂಟೇಜ್ ಆಫ್ ಐಸೋ ಆಕ್ಟೇನ್ ಇನ್ ದಿ ಮಿಕ್ಸ್ಚರ್ ಆಫ್ ಐಸೋ ಆಕ್ಟೇನ್ ಅಂಡ್ ಎನ್ ಹೆಪ್ಟೇನ್ ವಿಚ್ ಗಿವ್ಸ್ ದಿ ಈಕ್ವಲೆಂಟ್ ನಾಕ್ ಪರ್ಫಾರ್ಮೆನ್ಸ್. ಅದಕ್ಕೆ ನಾವೇನಂತ ಕರಿತೀವಿ? ಆಕ್ಟೇನ್ ನಂಬರ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಇಂಜಿನ್ ಆಯಿಲ್ನ ತೊಗೊಂಡ್ರೆ ಅದರದ್ದು ಆಕ್ಟೇನ್ ನಂಬರ್ ಎಷ್ಟಿದೆ ಅನ್ನೋದು ಬೇಸಿಸ್ ಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ, ಅದು ಗುಡ್ ಫ್ಯೂಯಲ್ನ ಬ್ಯಾಡ್ ಫ್ಯೂಯಲ್ನ ಅಂತ ಕನ್ಸಿಡರ್ ಮಾಡ್ತೀನಿ. ಇಟ್ಸ್ ಅ ಪರ್ಸೆಂಟೇಜ್ ಆಫ್ ಐಸೋ ಆಕ್ಟೇನ್. ಐಸೋ ಆಕ್ಟೇನ್ ಅಂದ್ರೆ ಏನು? 2,2,4 ಟ್ರೈಮೀಥೈಲ್ ಹೆಪ್ಟೇನ್ಗೆ ನಾನು ಏನಂತ ಕರಿತೀನಿ? ಐಸೋ ಆಕ್ಟೇನ್ ಅಂತ ಹೇಳ್ತೀನಿ. ಅದು ನಂದು ಐಸೋ ಮಿಕ್ಸ್ಚರ್ ಮತ್ತು ಪೆಂಟೇನ್ ಇದೆಯಲ್ಲ, ಅದರಲ್ಲಿ ಎಷ್ಟು ಪ್ರಪೋರ್ಷನ್ ಇದೆ, ವಾಟ್ಸ್ ಅ ಪರ್ಸೆಂಟೇಜ್ ಆಫ್ ಐಸೋ ಆಕ್ಟೇನ್, ಅದನ್ನು ಕಂಡುಹಿಡ್ಕೊಳ್ತೀನಲ್ಲ, ಅದಕ್ಕೆ ಏನಂತ ಕರಿತೀನಿ? ಆಕ್ಟೇನ್ ನಂಬರ್ ಅಂತ ಹೇಳ್ತೀನಿ. 21A ವಾಟ್ ಆರ್ ಎಕ್ಸ್ಪ್ಲೋಸಿವ್ಸ್, ಹೌ ಆರ್ ದೇ ಕ್ಲಾಸಿಫೈಡ್, ಗಿವ್ 1 ಎಕ್ಸಾಂಪಲ್ ಫಾರ್ ಈಚ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಎಕ್ಸ್ಪ್ಲೋಸಿವ್ ಅಂದರೆ ಏನು ಅಂತ ಮಾರ್ಕ್ ಕೊಡ್ತಾರೆ. ಕ್ಲಾಸಿಫಿಕೇಶನು ಅದರದ್ದು ಟೈಪ್ ಹೇಳಿದ್ರೆ ನಿಮಗೆ 1 ಮಾರ್ಕ್ ಬರ್ತಾ ಹೋಗುತ್ತೆ. ಎಕ್ಸ್ಪ್ಲೋಸಿವ್ ಅಂದರೆ ಮೆಟೀರಿಯಲ್ ವಿಚ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಥರ್ಮಲ್ ಆರ್ ಮೆಕ್ಯಾನಿಕಲ್ ಶಾಕ್ ಡಿಕಂಪೋಸಸ್ ರ್ಯಾಪಿಡ್ಲಿ ಆ್ಯಂಡ್ ಸ್ಪಾಂಟೇನಿಯಸ್ಲಿ ವಿತ್ ಎವಲ್ಯೂಷನ್ ಆಫ್ ಎ ಲಾರ್ಜ್ ವಾಲ್ಯೂಮ್ ಆಫ್ ಗ್ಯಾಸಸ್ ಲಿಬರೇಟಿಂಗ್ ಎ ಲಾಟ್ ಆಫ್ ಹೀಟ್. ಅಂಥದಕ್ಕೆ ನಾವೇನಂತ ಕರಿತೀವಿ? ಎಕ್ಸ್ಪ್ಲೋಸಿವ್ ಅಂತ ಕರಿತೀವಿ. ಅದನ್ನು ನಾವು 3 ಥರ ಕ್ಲಾಸಿಫೈ ಮಾಡ್ತೀವಿ. ಆ 3 ಥರದ್ದು ಎಕ್ಸಾಂಪಲ್ ಹಂಗಂದರೆ ಏನು? 3 ಥರ ಬರೆದು ಅದು ಎಕ್ಸಾಂಪಲ್ ಬರೆದ್ರೆ 1 ಮಾರ್ಕ್ ಕೊಡ್ತಾ ಹೋಗ್ತಾರೆ. ಕ್ಲಾಸಿಫಿಕೇಶನ್ ಅಂದರೆ ಲೋ ಎಕ್ಸ್ಪ್ಲೋಸಿವ್ಸ್ ಆರ್ ಪ್ರೊಪಲೆಂಟ್ಸ್ ಅಂತ ಕರಿತೀವಿ. ಪ್ರೈಮರಿ ಆರ್ ಇನಿಷಿಯೇಟಿಂಗ್ ಎಕ್ಸ್ಪ್ಲೋಸಿವ್ಸ್ ಆರ್
ಡಿಟೋನೇಟರ್ಸ್ ಅಂತ ಕರೀತಾರೆ, ಇಲ್ಲಾಂದರೆ ಹೈ ಎಕ್ಸ್ಪ್ಲೋಸಿವ್ಸ್ ಅಂತ ಕರೀತಾರೆ. 3 ಥರ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಎಕ್ಸಾಂಪಲ್ ಅಂದರೆ ಲೋ ಎಕ್ಸ್ಪ್ಲೋಸಿವ್ಸ್ ಅಥವಾ ಲೋ ಎಕ್ಸ್ಪ್ಲೋಸಿವ್ಸ್ ಆಫ್ ಪ್ರೊಪೊಲೆಂಟ್ಸ್ಗೆ ಗನ್ ಪೌಡರ್ ಇರ್ಬೋದು, ಡೈನೈಟ್ರೋಟಾಲಿನ್ ಇರ್ಬೋದು, ನೈಟ್ರೋಸೆಲ್ಯುಲೋಸ್ ಇರ್ಬೋದು, ಇದಕ್ಕೆಲ್ಲ ಎಕ್ಸಾಂಪಲ್ ಆಗಿರುತ್ತೆ. ಆ ಥರ ಪ್ರೈಮರಿ ಆರ್ ಇನಿಷಿಯೇಟಿಂಗ್ ಎಕ್ಸ್ಪ್ಲೋಸಿವ್ಸ್ಗೆ ಏನಂತ ಕರಿತೀವಿ ಅಂದರೆ ಲೆಡ್ ಅಸೈಡ್ ಆಗಿರ್ಬೋದು, ಮರ್ಕ್ಯುರಿ ಫ್ಯೂಮಿನೈಟ್ ಇರ್ಬೋದು, ನೈಟ್ರೋಫಿನಾಲ್ ಇರ್ಬೋದು, ಅದು ಎಕ್ಸಾಂಪಲ್. ಹೈ ಎಕ್ಸ್ಪ್ಲೋಸಿವ್ ಆದರೆ TNT ಇದೆ, ಟ್ರೈನೈಟ್ರೋಟ್ರಾಲಿನ್, ಗ್ಲಿಸರಾಲ್ ಟ್ರೈನೈಟ್ರೇಟ್ GNT ಅಂತ ಕರೀತಾರೆ, ಅಮೋನಿಯಂ ನೈಟ್ರೇಟ್ ಅಂತ ಹೇಳ್ತಾರೆ, ಸೆಲ್ಯುಲಸ್ ನೈಟ್ರೇಟ್ ಅಂತಾರೆ, ಸೆಲ್ಯುಲಸ್ ನೈಟ್ರೇಟ್ಗೆ CN ಅಂತಾರೆ, ಇಲ್ಲಾಂದರೆ ಅದು ಹೇಳ್ತಾರೆ, ಇಲ್ಲಂದರೆ RDX ಇರ್ಬೋದು. ಸೊ ಇದೆಲ್ಲನೂ ಹೈ ಎಕ್ಸ್ಪ್ಲೋಸಿವ್ಸ್ಗೆ ಎಕ್ಸಾಂಪಲ್. ಸೊ ಇದಕ್ಕೆ ಮಾರ್ಕ್ಸ್ ಬರ್ತಾ ಹೋಗುತ್ತೆ. 21B, why preservatives are added to emulsifying paints, given example ಅಂತ ಹೇಳ್ತಾರೆ. ಪ್ರಿಸರ್ವೇಟಿವ್ಸ್ನ ಎಮಲ್ಷನ್ ಪೇಂಟ್ಸ್ಗೆ ಯಾಕೆ ಆ್ಯಡ್ ಮಾಡ್ತಾರೆ ಅಂದರೆ ಟು ಪ್ರಿವೆಂಟ್ ದಿ ಡಿಕಂಪೋಸಿಷನ್ ಆಫ್ ಎನಿ ಪ್ರೋಟೀನ್ ಆ್ಯಂಡ್ ಎಲಿಮಿನೇಟ್ಸ್ ದಿ ಗ್ರೋತ್ ಆಫ್ ಫಂಗಸ್ ಇನ್ ದಿ ಪೇಂಟ್ಸ್. ಸೊ ಅದರೊಳಗಡೆ ಏನಾದರೂ ಫಂಗಸ್ ಗ್ರೋತ್ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾರೆ. ಎಕ್ಸಾಂಪಲ್ ಅಂದರೆ ಥೈಮಾಲ್ ಇರ್ಬೋದು, ಮರ್ಕ್ಯುರಿ ಕ್ಲೋರೈಡ್ ಇರ್ಬೋದು, ಸೋಡಿಯಂ ಫಿನೇಟ್ ಇರ್ಬೋದು, ಇದನ್ನೆಲ್ಲನೂ ಮಾಡ್ತಾ ಹೋಗ್ತಾರೆ. 22A, ಡಿಸ್ಕ್ರೈಬ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಸಿಲಿಕಾನ್ ಕಾರ್ಬೈಡ್ ಕೇಳ್ತಾ ಇದ್ದಾರೆ. ಸಿಲಿಕಾನ್ ಕಾರ್ಬೈಡ್ ಇಸ್ ಪ್ರೊಡ್ಯೂಸ್ ಬೈ ಹೀಟಿಂಗ್ ಸಿಲಿಕಾ ಕೋಕ್ ಇನ್ ಎಲೆಕ್ಟ್ರಿಕ್ ಫರ್ನೆಸ್ನ ಹೀಟ್ ಮಾಡಿದಾಗ ಬರ್ತಾ ಹೋಗುತ್ತೆ. ಸೊ ಸಿಲಿಕಾನ್ ಆಕ್ಸೈಡು ಮತ್ತು ಸಿಲಿಕಾನ್ ಆಕ್ಸೈಡ್ 54% ತೊಗೊಳ್ತೀನಿ, ಕಾರ್ಬನ್ ಅಥವಾ ಕೋಕ್ನ 34% ತೊಗೊಳ್ತೀನಿ. ಅದನ್ನ ಎಲೆಕ್ಟ್ರಿಕ್ ಆರ್ಕಲ್ಲಿ ಅರೌಂಡ್ 1600 to 2500 ಕೆಲ್ವಿನ್ 36 ಅವರ್ಸ್ಗೆ ಅದನ್ನೇನು ಮಾಡ್ತೀನಿ, ಹೀಟ್ ಮಾಡಿದಾಗ ನನಗೆ ಏನಾಗುತ್ತೆ, ಸಿಲಿಕಾನ್ ಕಾರ್ಬೈಡ್ ಬರುತ್ತೆ. ಇದನ್ನು ಮಾಡಬೇಕಾದ್ರೆ ನಾನು ಸಾಲ್ಡಸ್ಟು ಮತ್ತು ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ಸಾಲ್ಡಸ್ಟ್ ಏನಕ್ಕೆ ಆ್ಯಡ್ ಮಾಡ್ತೀನಿ ಅಂದರೆ in order to keep the mass porous and help easy escape of gaseous product. Salt acts as a flux and makes the mass easily fusible, also converts the impurities into easily fusible chlorides ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. After the reaction is complete, the products are allowed to cool for 24 hours. So 24 hours cool ಮಾಡಿದಾಗ ನನಗೆ brilliant black mass of silicon carbide formed at the center, removed, washed with the sulfuric acid and sodium hydroxide, finally with the water. In order to remove acidic and basic impurities, we are going to do like this. So ಇಷ್ಟೆಲ್ಲ ಬರೆದ್ರೆ ನಿಮ್ಗೆ ಏನಾಗುತ್ತೆ, ಮಾರ್ಕ್ಸ್ ಕೊಡ್ತಾರೆ. 2 ಮಾರ್ಕ್ಸು, ಈಕ್ವೇಷನ್ ಬರೆದ್ರೆ 2 ಮಾರ್ಕ್ಸು, ಆ ರಾ ಮೆಟೀರಿಯಲ್ಸ್ ಯಾವ್ಯಾವ್ದು ಯೂಸ್ ಮಾಡ್ತೀವಿ, ಯಾಕೆ ಯೂಸ್ ಮಾಡ್ತೀವಿ ಅಂತ ಬರೆದ್ರೆ ನಿಮಗೆ 2 ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ. ರೈಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಹೈ ಟೆಂಪರೇಚರ್ ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿದೆ, ಸೂಪರ್ ಕಂಡಕ್ಟರ್ಸ್ನ ನಾವು 4 ಟೈಪ್ ಕ್ಲಾಸಿಫೈ ಮಾಡ್ತೀವಿ. ಹೈ ಟೆಂಪರೇಚರ್ ಸೂಪರ್ ಕಂಡಕ್ಟರ್, ಲೋ ಟೆಂಪರೇಚರ್ ಸೂಪರ್ ಕಂಡಕ್ಟರ್, ಟೈಪ್ 1, ಟೈಪ್ 2, ಆಟೋಪಿಕಲ್ ಸೆಮಿಕಂಡಕ್ಟರ್, 5 ಟೈಪ್ ಮಾಡ್ತೀವಿ. ಇದರಲ್ಲಿ ನಿಮ್ಗೆ ಏನು ಕೇಳ್ತಾ ಇದ್ದಾರೆ, ಹೈ ಟೆಂಪರೇಚರ್ ಸೂಪರ್ ಕಂಡಕ್ಟರ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಮ್ಯಾಗ್ನೆಟಿಕ್ ಶೀಲ್ಡಿಂಗ್ ಡಿವೈಸಸ್, ಮೆಡಿಕಲ್ ಇಮೇಜಿಂಗ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಇಂಟರ್ಫಿಯರೆನ್ಸ್ ಡಿವೈಸಸ್, ಇನ್ಫ್ರಾರೆಡ್ ಸೆನ್ಸರ್ಸ್, ಅನಲಾಗ್ ಸಿಗ್ನಲ್ ಪ್ರೊಸೆಸಿಂಗ್ ಡಿವೈಸಸ್, ಮೈಕ್ರೋವೇವ್ ಡಿವೈಸಸ್ ಎಲ್ಲ ಯೂಸ್ ಮಾಡ್ತಾರೆ. ಪವರ್ ಟ್ರಾನ್ಸ್ಮಿಷನ್, ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟ್ಸ್ ಇನ್ ಜನರೇಟರ್ಸ್, ಎನರ್ಜಿ ಸ್ಟೋರೇಜ್ ಡಿವೈಸಸ್ಸಲ್ಲಿ ಪಾರ್ಟಿಕಲ್ ಆಕ್ಸಲರೇಟರ್, ಲೇವಿಯೇಟೆಡ್ ವೆಹಿಕಲ್ಸ್ ಟ್ರಾನ್ಸ್ಪೋರ್ಟೇಷನಲ್ಲಿ ನಾವು ಹೈ ಸ್ಪೀಡ್ ಸೂಪರ್ ಕಂಡಕ್ಟರ್ಸ್ನ ಮಾಡ್ತಾ ಹೋಗ್ತಾರೆ. ಸೊ ಅದರ 2 ಬರೆದ್ರೆ ನಿಮ್ಗೆ ಏನಾಗುತ್ತೆ, 2 ಮಾರ್ಕ್ಸ್ನ ಕೊಡ್ತಾರೆ. ನೆಕ್ಸ್ಟ್, ವಾಟ್ ಈಸ್ ಮಯೋಗ್ಲೋಬಿನ್, ಡಿಸ್ಕಸ್ ದಿ ಬಯಾಲಜಿಕಲ್ ಫಂಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಮಯೋಗ್ಲೋಬಿನ್ ಅಂದರೆ ಏನು ಅಂತ ಬರೆದ್ರೆ ಮಾರ್ಕ್ ಕೊಡ್ತಾರೆ. ಅದ್ರ ಬಯಾಲಜಿಕಲ್ ಇದನ್ನು ಡಿಸ್ಕಸ್ ಮಾಡಿದ್ರೆ 3 ಮಾರ್ಕ್ ಕೊಡ್ತಾ ಇದ್ದಾರೆ. ಸೊ ಮಯೋಗ್ಲೋಬಿನ್ ಅಂದರೆ 1 ಮಾರ್ಕು, ಅದ್ರದ್ದು ಬಯಾಲಜಿಕಲ್ ಆ್ಯಕ್ಟಿವಿಟಿ 3 ಆ್ಯಕ್ಟಿವಿಟಿನ ಡಿಸ್ಕಸ್ ಮಾಡಿದ್ರೆ ಅಥವಾ ಫಂಕ್ಷನ್ಸಲ್ಲಿ ಡಿಸ್ಕಸ್ ಮಾಡಿದ್ರೆ 3 ಮಾರ್ಕ್ಸ್ ಬರ್ತಾ ಇದೆ. ಮಯೋಗ್ಲೋಬಿನ್ ಅಂದರೆ ಇಟ್ಸ್ ಎ ಕಾಂಜುಗೇಟೆಡ್ ಪ್ರೋಟೀನ್ ಕಂಟೈನಿಂಗ್ ಹೀಮ್, ಆಫನ್ ಇಟ್ಸ್ ಕಾಲ್ಡ್ ಆಸ್ ಮಸಲ್ ಹಿಮೋಗ್ಲೋಬಿನ್ ಅಂತ ಕರೀತಾರೆ. ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರೋಟೀನ್ ಇನ್ ಹ್ಯೂಮನ್ ಬಾಡಿ. ಅದರದ್ದು ಅಪ್ಲಿಕೇಶನ್ ಬಯಾಲಜಿಕಲ್ ಫಂಕ್ಷನ್ಸ್ ಏನಂದರೆ ಇಟ್ ಇಸ್ ಫೌಂಡ್ ಇನ್ ದಿ ಮಸಲ್. ನಾನು ಮುಂಚೆ ಹೇಳ್ದಂಗೆ ಮಸಲ್ ಪ್ರೋಟೀನ್ ಅಂತ ಕರೀತಾರೆ. ಇಟ್ ಈಸ್ ಫೌಂಡ್ ಇನ್ ದಿ ಮಸಲ್ ಟಿಶ್ಯೂ ವೇರ್ ಇಟ್ ಬೈಂಡ್ಸ್ ಆಕ್ಸಿಜನ್, ಹೆಲ್ಪಿಂಗ್ ಟು ಪ್ರೊವೈಡ್ ಎಕ್ಸ್ಟ್ರಾ ಆಕ್ಸಿಜನ್ ಟು ರಿಲೀಸ್ ಟು ಪವರ್ ದಿ ಮಸಲ್ ಕಾಂಟ್ರಾಕ್ಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇಟ್ ಈಸ್ ರಿಲೇಟಿವ್ಲಿ ಸ್ಮಾಲ್ ಆಕ್ಸಿಜನ್ ಬೈಂಡಿಂಗ್ ಹೀಮ್ ಪ್ರೋಟೀನ್ ಇನ್ ಮಸಲ್ ಸೆಲ್ಸ್. Myoglobin contains heme group which is responsible for its main function of carrying molecules to the muscle tissue. ಅದು 2ನೇ biological activity. 3ನೇದು in man, myoglobin is present in sufficient quantities only in the cardiac muscle. But whereas in other mammals ಅಲ್ಲಿ, particularly in water diving mammals ಅಲ್ಲಿ, dolphins, seals ಎಲ್ಲ ಇರ್ತಾರೆ, they contain the higher proportion of myoglobin. This may help these animals retain for a longer time inside the water. ಸೊ ಅದಕ್ಕೆ ಇದು ದೀಸ್ ಆರ್ ದಿ 3 ಅಪ್ಲಿಕೇಶನ್. ಹಂಗಂದ್ರೆ ಏನು ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ, ಅಪ್ಲಿಕೇಶನ್ 3 ಮಾರ್ಕ್ ಇದೆ.
ನೆಕ್ಸ್ಟ್ ಮೆನ್ಷನ್ ದಿ ರೋಲ್ ಆಫ್ ನಿಕಲ್ ಅಂಡ್ ವೆನಿಡಿಯಮ್ ಇನ್ ಬಯಾಲಜಿಕಲ್ ಸಿಸ್ಟಮ್ ಅಂತ ಕೇಳ್ತಾ ಇದ್ದಾರೆ. ಸೊ ವೆನಿಡಿಯಮ್ ಸ್ಟೆಬಿಲೈಸಸ್ ದಿ ಕಾಲ್ಡ್ ರೈಬೋಸೋಮ್ ಅಂಡ್ ಆಕ್ಟಿವೇಟ್ಸ್ ಹೈಡ್ರೋಜನೇಸ್ ರಿಯಾಕ್ಷನ್ನ ಮಾಡ್ತಾ ಹೋಗುತ್ತೆ. ವೆನಿಡಿಯಮ್ನ ಎಸೆನ್ಷಿಯಲ್ ಟು ಚಿಕ್ಸ್ ಅಂಡ್ ರ್ಯಾಟ್ಸ್. ಡಿಫಿಷಿಯನ್ಸಿ ಇನ್ ಕಾಸ್ ಇಂಪೈರ್ಡ್ ಟುಕ್ ಅಂಡ್ ಬೋನ್ ಫಾರ್ಮೇಷನ್ ಅಂಡ್ ಫೆದರ್ ಡೆವಲಪ್ಮೆಂಟ್ಗೋಸ್ಕರ ಆಗುತ್ತದು. ಇಂಪೈರ್ಡ್ ಆಗುತ್ತೆ ಡಿಫಿಷಿಯನ್ಸಿ ಇತ್ತು ಅಂತಂದರೆ. For 24th A, describe the conversion of polyacetylene to conducting polymer by doping method ಅಂತ ಹೇಳ್ತಾ ಇದ್ದಾರೆ. ಕಂಡಕ್ಟಿಂಗ್ ಪಾಲಿಮರ್ಸ್ ಅಲ್ಲಿ ಬರುತ್ತೆ, ನ್ಯೂಯರ್ ಮೆಟೀರಿಯಲ್ಸ್ ಅಲ್ಲಿ ಬರ್ತಾ ಇದೆ. ಇಂಟ್ರೆನ್ಸಿಕ್ ಕಂಡಕ್ಟಿಂಗ್ ಪಾಲಿಮರ್ಸ್ ICP ಹ್ಯಾಸ್ ಎ ಲೋ ಕಂಡಕ್ಟಿವಿಟಿ. ಸೊ ಅದನ್ನ ಕಂಡಕ್ಟಿವಿಟಿ ನನಗೆ ಅಗೇನ್ ಕಂಡಕ್ಟಿವಿಟಿನಲ್ಲಿ ಪಾಲಿಮರ್ಸ್ ಅಲ್ಲಿ ಎರಡು ಥರ ಹೇಳ್ತಾರೆ. ಇಂಟ್ರೆನ್ಸಿಕ್ ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತಾರೆ, ಎಕ್ಸ್ಟೆನ್ಸಿಕ್ ಕಂಡಕ್ಟಿಂಗ್ ಪಾಲಿಮರ್ ಅಂತ ಹೇಳ್ತಾರೆ. ಸೊ ನಮಗೆ ಪಾಲಿಯಾಸ್ಟಿಲಿನ್ ಏನಿದೆಯಲ್ಲ ಅದು ಇಂಟ್ರೆನ್ಸಿಕ್ ಕಂಡಕ್ಟಿಂಗ್ ಪಾಲಿಮರ್ ಅದು. ಸೊ ಅದರದ್ದು ಏನಾಗ್ತಾ ಇದೆ ಅಂತಂದರೆ ಕಂಡಕ್ಟಿವಿಟಿ ಕಡಿಮೆ ಇರುತ್ತೆ. ಅದನ್ನು ಹೆಂಗೆ ಇಂಪ್ರೂವ್ ಮಾಡ್ತೀವಿ ಅಂದರೆ ಐದರ್ ಬೈ ಡೋಪಿಂಗ್, ಐದರ್ ಬೈ ಯೂಸಿಂಗ್ ದಿ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜಸ್ ಆನ್ ಪಾಲಿಮರ್ ಬ್ಯಾಕ್ ಬೋನ್ ಬೈ ಆಕ್ಸಿಡೇಷನ್ ಆರ್ ರಿಡಕ್ಷನ್ ವಿಚ್ ಮೇ ಬಿ ಫೆಲಿಸಿಟೇಟೆಡ್ ಬೈ their property with a low ionization energy or electron affinity that favors the early oxidation and reduction. This technique of adding small quantity of an oxidizing agent or a reducing agent increases the conductance of the polymer is called as doping. ಸೊ ಇದನ್ನು ನಾನು ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ನಾನು ಏನಂತ ಕರಿತೀನಿ, ಡೋಪಿಂಗ್ ಅಂತ ಕರಿತೀನಿ. ಎರಡು ಟೈಪ್ ಆಫ್ ಡೋಪಿಂಗ್ ಮಾಡ್ತೀವಿ. ಒಂದು P ಟೈಪ್ ಡೋಪಿಂಗ್ ಅಂತ ಕರಿತೀವಿ, ಇನ್ನೊಂದಕ್ಕೆ N ಟೈಪ್ ಡೋಪಿಂಗ್ ಅಂತ ಕರಿತೀವಿ. ಇಂಟ್ರೆನ್ಸಿಕ್ ಕಂಡಕ್ಟರ್ polymer polyacetylene is treated with Lewis acid like iodine or a bromine. Oxidation takes place. The positive charge on the polymer backbone is created. ಸೊ ಇಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಆಗಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು P ಟೈಪ್ ಆಫ್ ಡೋಪಿಂಗ್ ಅಂತ ಕೇಳ್ತೀವಿ. P ಫಾರ್ ಪಾಸಿಟಿವ್ ಚಾರ್ಜ್ ಇದಾಗುತ್ತೆ. ಲೂವಿಸ್ ಆಸಿಡ್ ಜೊತೆಗೆ ನಾವು ಅದು ಟ್ರೀಟ್ ಮಾಡ್ತಾರೆ. N ಟೈಪ್ ಡೋಪಿಂಗಲ್ಲಿ ಏನಾಗುತ್ತೆ, ICP is treated with a ಲೂವಿಸ್ ಬೇಸ್ ಲೈಕ್ ನೈಟ್ರೋಜನ್ ಅಥವಾ ಲಿಥಿಯಂ ಜೊತೆಗೆ ಆರ್ ಕ್ಯಾಲ್ಶಿಯಂ ದಟ್ ಕ್ರಿಯೇಟ್ಸ್ ದ ನೆಗೆಟಿವ್ ಚಾರ್ಜ್ ಆನ್ ದಿ ಪಾಲಿಮರ್ ಬ್ಯಾಕ್ ಬೋನ್ ಅಂಡ್ ಮೇಕ್ಸ್ ಇಟ್ ಕಂಡಕ್ಟಿಂಗ್ ಪಾಲಿಮರ್. ಸೊ ಅದಕ್ಕೋಸ್ಕರ ಇದನ್ನು N ಟೈಪ್ ಅಂತ ಹೇಳ್ತಾರೆ. ಸೊ ಈ ಮೆಥಡ್ ಮಾಡಿ ಅದನ್ನು ನಾವೇನು ಮಾಡ್ತೀವಿ, ಕಂಡಕ್ಟಿವಿಟಿ ಆಫ್ ದಿ ಯೂಸ್ ಮಾಡ್ತೀವಿ, ಅದನ್ನು ಬರೀಬೇಕಾಗತ್ತೆ. 24B ರೈಟ್ ಎ ನೋಟ್ ಆಫ್ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂತ ಹೇಳ್ತಿದ್ದಾರೆ. ಸೊ ರೈಟ್ ಎ ನೋಟ್ ಅಂತಂದರೆ ಅಗೇನ್ ಈ ಕ್ವಶನ್ ಕೆಲವು ಸಲ 4 ಮಾರ್ಕ್ ಕೇಳಿದ್ದಾರೆ, ಕೆಲವು ಸಲ 3 ಮಾರ್ಕ್ ಕೇಳಿದ್ದಾರೆ, ಕೆಲವು ಸಲ 2 ಮಾರ್ಕ್ ಕೇಳಿದ್ದಾರೆ. ಇಲ್ಲಿ 2 ಮಾರ್ಕ್ ಕೇಳ್ತಿದ್ದಾರೆ. ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂದರೆ ಏನು, ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಅದರ ಅಪ್ಲಿಕೇಶನ್ ಏನು, ಅದು ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ನೀವು ಬರೆದ್ರೆ ಸಾಕಾಗುತ್ತೆ. ಕಾರ್ಬನ್ ನ್ಯಾನೋ ಟ್ಯೂಬ್ಗೆ CNT ಅಂತ ಹೇಳ್ತಾರೆ. ಇಟ್ಸ್ ಎ ಟ್ಯೂಬ್ ಶೇಪ್ಡ್ ಮೆಟೀರಿಯಲ್ ಮೇಡ್ ಅಪ್ ಆಫ್ ಕಾರ್ಬನ್ ಹ್ಯಾವಿಂಗ್ ಎ ಡಯಾಮೀಟರ್ ಮೆಜರಿಂಗ್ ನ್ಯಾನೋ ಸೈಕ್ಲ್. ಅದಕ್ಕೋಸ್ಕರ ಇದನ್ನು ನ್ಯಾನೋ ಟ್ಯೂಬ್ಸ್ ಅಂತ ಕರೀತಾರೆ. ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎ ಟ್ಯೂಬ್. ಸೊ ಇದು ಇದೇನಾಗ್ತಾ ಇದೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಥಿನ್ ಆಗಿರುತ್ತೆ, ವೆರಿ ಸ್ಟ್ರಾಂಗ್ ಆಗಿರುತ್ತೆ. ಹಂಗಾಗಿ ಏನು ಮಾಡ್ತೇವೆ, ಇದನ್ನೇ ಬೇರೆ ಬೇರೆ ಕಡೆಗೆ ನಾವು ಅದನ್ನು, ಇಟ್ ಹ್ಯಾಸ್ ಲಾಟ್ ಆಫ್ ಅಪ್ಲಿಕೇಶನ್ಸ್ ಇದೆ, ಎಲ್ಲ ಕಡೆಗೂ ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಕಂಡಕ್ಟಿಂಗ್ ಪ್ರಾಪರ್ಟಿ ಆಫ್ ದಿ ನ್ಯಾನೋ ಮೆಟೀರಿಯಲ್ ಡಿಪೆಂಡ್ಸ್ ಅಪಾನ್ ಹೌ ಇಟ್ ಗೋಯಿಂಗ್ ಟು ಮೇಕ್ ದಿ ಬಾಂಡ್. ಸೈಕ್ಲಿಕ್ ಫಾರ್ಮ್ ಅದು ಟ್ಯೂಬ್ ಫಾರ್ಮೇಷನ್ ಹೇಗಾಗಿದೆ ಅನ್ನೋದ್ರ ಮೇಲೆ ಐದರ್ ಇಟ್ ಕ್ಯಾನ್ ಆ್ಯಕ್ಟ್ ಎಸ್ ಅ ಕಂಡಕ್ಟಿಂಗ್ ಪಾಲಿಮರ್ ಆರ್ ಇಟ್ ಕ್ಯಾನ್ ಆ್ಯಕ್ಟ್ ಎಸ್ ಅ ಸೂಪರ್ ಕಂಡಕ್ಟರ್. ಸೊ ಅದನ್ನೆಲ್ಲ ಬರೆದ್ರೆ ನಿಮಗೆ ಆ್ಯಸ್ ಅ ಹೋಲ್ ನಿಮಗೆ ಕೊಡ್ತಾ ಹೋಗ್ತಾರೆ. 25A explain the mechanical alloying method of synthesis of nanomaterials. This method is successfully produced fine and uniform dispersion of oxide particles in nickel-based super alloy that could not made more conventional powder metallurgical method. So mechanical alloying ಅಂತ ಕರೀತಾರೆ ಅಥವಾ ಬಾಲ್ ಮಿಲ್ ಮೆಥಡ್ ಅಂತ ಕರೀತಾರೆ. ಈ ಮೆಥಡ್ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ. ಕಮರ್ಷಿಯಲಿ ಇಟ್ ಈಸ್ ಮೋರ್ ಫೀಸಿಬಲ್ ಮೆಥಡ್. ಕನ್ವೆನ್ಷನ್ ಮೆಥಡ್ಗೆ ಕಂಪೇರ್ ಮಾಡಿದ್ರೆ ಮೋರ್ ಎಕನಾಮಿಕಲಿ ಅಥವಾ ಫೀಸಿಬಲ್ ಆಗುತ್ತೆ, ಹಾಗಾಗಿ ಇದನ್ನು ಮಾಡ್ತಾರೆ. ದ ಸಿಂಥಸಿಸ್ ಆಫ್ ನ್ಯಾನೋ ಸ್ಟ್ರಕ್ಚರ್ ಮೆಟಲ್ ಆಕ್ಸೈಡ್ ಆಫ್ ಎ ಗ್ಯಾಸ್ ಫಾರ್ ಗ್ಲಾಸ್ ಡಿಟೆಕ್ಷನ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪ್ರಾಮಿಸಿಂಗ್ ಅಪ್ಲಿಕೇಶನ್ಸ್ ಆಫ್ ಐ ಎನರ್ಜಿ ಬಾಲ್ ಮಿಲ್ಲಿಂಗಲ್ಲಿ ಇದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಆ ಪ್ರೋಸೆಸ್ ಹೇಗಾಗುತ್ತೆ ಅಂದರೆ ಬಾಲ್ ಮಿಲ್ಲಿಂಗ್ ಇಸ್ ಗ್ರೈಂಡಿಂಗ್ ಮೆಥಡ್ ದಟ್ ಗ್ರೈಂಡ್ಸ್ ದಿ ನ್ಯಾನೋ ಟ್ಯೂಬ್ಸ್ ಇಂಟು ಎಕ್ಸ್ಟ್ರೀಮ್ಲಿ ಫೈನ್ ಪೌಡರ್ಸ್. ದ ಬಾಲ್ ಮಿಲ್ ಕನ್ಸಿಸ್ಟ್ ಆಫ್ ಎ hollow cylindrical shell rotating about its own axis. The axis of the shell may either horizontal or at the small angle to the horizontal. The partially filled this is partially filled with balls, usually a balls ceramic ಅಥವಾ flint pebbles stainless glass steel ಅದರ ಜೊತೆಲಿ ಮಾಡಿರ್ತಾರೆ. The collision between the tiny rigid balls in a concealed container will generate the localized pressure ನ ಕ್ರಿಯೇಟ್ ಮಾಡುತ್ತೆ. As the shell rotates, the balls are also lifted up on the rising side of the shell and then they cascade down near the top of the shell. ಸೊ ಇದನ್ನು ನಾನು ಇನ್ ಡೀಟೇಲ್ ಆಗಿ ಆಲ್ರೆಡಿ ಈ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ವಿತ್ ಡಯಾಗ್ರಾಮ್ ಹ್ಯಾವ್ ಎಕ್ಸ್ಪ್ಲೈನ್, ವಿತ್ ಅನಿಮೇಷನ್ ಹ್ಯಾವ್ ಎಕ್ಸ್ಪ್ಲೈನ್ ಹೇಗಾಗುತ್ತೆ ಅಂತ. ಸೊ ಈಗ ಆಗ್ತಾ ಇರೋದಕ್ಕೋಸ್ಕರ ಏನಾಗ್ತಾ ಇದೆ, ನಿಮ್ಮದು ಒಂದು ಕನ್ಸೀಲ್ಡ್ ಆಗಿರುವಂಥ
ರೊಟೇಟರ್ ಇದೆ. ಆ ರೊಟೇಟರ್ ಒಳಗಡೆ ಏನು ಮಾಡಿದ್ದೀನಿ ನಾನು, ಫೈನ್ ಪೌಡರ್ ಹಾಕಿದ್ದೀನಿ, ಜೊತೆಗೆ ಬಾಲ್ನು ಹಾಕಿದ್ದೀನಿ. ಅದೇನು ಮಾಡ್ತಾ ಇದ್ದೀನಿ ನಾನು, ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ನ ಟಿಲ್ಟ್ ಮಾಡ್ಕೊಂಡು ಅದನ್ನು ರೊಟೇಟ್ ಮಾಡ್ತಾ ಹೋಗ್ತೀನಿ. ರೊಟೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಬಾಲ್ಸು ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಆವಾಗ ಏನಾಗುತ್ತೆ, ಎರಡು ಬಾಲ್ಗಳ ಮಧ್ಯ ನಿಮ್ಮದು ಫೈನ್ ಪೌಡರ್ ಆಗುತ್ತೆ. ಸೊ ಅದೇನಾಗುತ್ತೆ, ಲಾಟ್ ಆಫ್ ಪ್ರೆಷರ್ ಇಸ್ ಕ್ರಿಯೇಟೆಡ್, ಸೆಂಟ್ರಿಫ್ಯೂಗಲ್ ಫೋರ್ಸ್ ಇಸ್ ಕ್ರಿಯೇಟೆಡ್ ಬಿಟ್ವೀನ್ ದಿ ರೊಟೇಷನ್. ಹಂಗಾಗಿ ಏನಾಗುತ್ತೆ ಅಂದರೆ ಬಾಲ್ಸು ಒಂದು ಡೈರೆಕ್ಷನ್ ರೊಟೇಟ್ ಆಗ್ತಾ ಇರುತ್ತೆ, ನಿಮ್ಮದು ರೊಟೇಟರು ಒಂದು ಡೈರೆಕ್ಷನ್ ರೊಟೇಟ್ ಆಗ್ತಾ ಇರುತ್ತೆ. ಹಾಗಾಗಿ ದಿ ಗ್ರೈಂಡ್ ತುಂಬ ಫೈನ್ ಪೌಡ್ರ್ ಆಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಅದು ಬರ್ತಾ ಹೋಗುತ್ತೆ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ನ ಕೊಡ್ತಾರೆ. Write a note on electrophilic aromatic substitution reaction with respect to fullerenes ಅಂತ ಹೇಳ್ತಿದ್ದಾರೆ. ಬಟ್ ಆಸ್ ಸಚ್ fullerenes they do not undergo electrophilic substitution because of the absence of hydrogen. ನಿಮ್ಗೆ ಗೊತ್ತು, ಯಾವುದೇ ಒಂದು ಸಬ್ಸ್ಟಿಟ್ಯೂಷನ್ ಆಗಬೇಕು ಅಂದರೆ ಹೈಡ್ರೋಜನ್ ಇಸ್ ಶುಡ್ ಬಿ ರಿಪ್ಲೇಸ್ಡ್ ಬೈ ಸಮ್ ಅದರ್ ಗ್ರೂಪ್. fullerenes ಅಲ್ಲಿ ಹೈಡ್ರೋಜನ್ಸೇ ಇಲ್ಲ, ಹಾಗಾಗಿ ಅಲ್ಲಿ ಸಬ್ಸ್ಟಿಟ್ಯೂಷನ್ ಆಗಲ್ಲ. ಬಟ್ ಇಟ್ಸ್ ಡೆರಿವೇಟಿವ್ ಅಂಡರ್ಗೋ electrophilic substitution reaction. ಪರ್ಟಿಕ್ಯುಲರ್ಲಿ ಹ್ಯಾಲೈಡ್ಸ್ನ ತಗೊಳ್ತಾರೆ. ಡಿಸಾಲ್ವಿಂಗ್ ಕಾರ್ಬನ್ 60Cl6 in benzene with AlCl3 with the aromatic compounds gives C60Al5Cl via Friedel-Crafts reaction. ಇಲ್ಲಿ AR ಅಂತಂದರೆ ಫಿನೈಲ್ ಗ್ರೂಪ್ ಇರ್ಬೋದು, ಟೊಲೈಲ್ ಗ್ರೂಪ್ ಇರ್ಬೋದು, ಅನಿಸೈಲ್ ಗ್ರೂಪ್ ಇರ್ಬೋದು, ಬೇರೆ ಬೇರೆ ಗ್ರೂಪ್ನ ತೊಗೋಬೋದು. ಸೊ ಈ ರಿಯಾಕ್ಷನ್ ಆಗುತ್ತೆ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರೋಫಿಲಿಕ್ ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಬೆನ್ಸಿನ್. ಎಲ್ಲ ಕೂತ್ಕೊಂಡು ಟೈಮ್ ಇದೆ, ಕೂತ್ಕೊಂಡು ನಿಧಾನಕ್ಕೆ ಓದಿ ಈ ವಿಡಿಯೋಸ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.